चिदम्बरमठाधीशम् सिद्धारूढयतीश्वरम् शिष्यप्रशिष्यरूपेण बोधकम् गुरुमाश्रये यदङ्घ्रिकमलतुन्द्वम् तापत्रयनिपातम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे। जगदादि जगद्गुरु ಸ್ವತಂತ್ರ ಸಿಂಹಾಸನ ಅಧಿಪತಿ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಕ್ಕೂ ಆರೂಢ ಜ್ಯೋತಿ ಸ್ವಾಮಿಗಳ ಶ್ರೀ ಚರಣಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೆ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ಮತ್ತು ಜಗತ್ತಿನ ಮುಮುಕ್ಷುಗಳಿಗೆ ಅಂತರಂಗದ ಅಂಧಕಾರವನ್ನ ಕಳೆದು ಅವರಿಗೆ ಜ್ಞಾನದ ಬೆಳಕನ್ನ ಬೀರಿ ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಲಿಕ್ಕೆ ಮಹಾ ಉಪಕಾರವನ್ನ ಮಾಡಿದಂಥವರು ನಿಜಗುಣ ಶಿವಯೋಗಿಗಳು. ಅಂಥ ಶಿವಯೋಗಿಗಳ ಅಂಥ ಅವತಾರ ಪುರುಷರ ಜೀವನ ಚರಿತ್ರೆಯನ್ನ ಅವರ ಜೀವನದ ಕಥೆಯನ್ನ ನಾವು ಪ್ರಾರಂಭದಿಂದ ಇಲ್ಲಿಯವರೆಗೂ ಅಲ್ಪ ಸ್ವಲ್ಪ ಹೇಳ್ತಾ ಬಂದಿದ್ದೇವೆ. ನಿನ್ನೆ ದಿನ ಯಾವ ಮಹಾಂತ ಸ್ವಾಮಿಗಳು ಮತ್ತು ನಿಜಗುಣ ಶಿವಯೋಗಿಗಳು ಮತ್ತು ಆ ಒಬ್ಬ ಸದ್ಭಕ್ತ ನಿಜಗುಣ ಯೋಗಿಗಳ ಮುಂದೆ ತನ್ನ ಪ್ರಶ್ನೆಯನ್ನ ಭಿನ್ನಪವನ ಅವತರಿಸು ಗುರುವೇ, ನನ್ನ ಪ್ರಶ್ನೆಯನ್ನ ನೀವು ಕೇಳಿರಿ ಎಂದುಕೊಂಡಾಗ ಅವರ ಪ್ರಶ್ನೆಯನ್ನ ಆಲಿಸಿದಂತ ನಿಜಗುಣ ಶಿವಯೋಗಿಗಳು ಈ ಪ್ರಶ್ನೆ ಬಹಳ ಸೂಕ್ತವಾದ ಪ್ರಶ್ನೆ. ಯಾಕೆಂದರೆ ನಿನ್ನ ಒಬ್ಬರಿಗಾಗಿ ಮಾಡಿದ ಪ್ರಶ್ನೆ ಅಲ್ಲ, ಇದು ಇಡೀ ಜಗತ್ತಿನಲ್ಲಿ ಮಾನವರಾಗಿ ಹುಟ್ಟಿ ಆ ಮನುಜರೆಲ್ಲರೂ ಮುಕ್ತರಾಗುವಂತ ಒಂದು ದೊಡ್ಡ ಪ್ರಶ್ನೆಯನ್ನ ಹೇಗೆ ಅನ್ನುವಂಥದ್ದು ಮಾಡಿದ್ದೆಲ್ಲ, ಅದಕ್ಕಾಗಿ ಬಹಳ ಶ್ರೇಷ್ಠವಾದ ಪ್ರಶ್ನೆ. ಆ ಕಾರಣದಿಂದಲೇ ನಿನಗೆ ನಾನು ಉತ್ತರಿಸಬೇಕಾಗಿದೆ. ಗುರುಗಳ ಜವಾಬ್ದಾರಿ. ಆತನ ಪ್ರಶ್ನೆ ಏನದ?
ಜಗವಿದೇನು ಎಲ್ಲಿಂದ ಪುಟ್ಟಿ ಬಂಧೂರವಾಗಿ ತೋರುತ್ತಿಹದು ಎಂತು. ಈ ಜಗತ್ತು ಗುರುಗಳೇ ಎಲ್ಲಿಂದ ಹುಟ್ಟಿತು, ಹೇಗೆ ಹುಟ್ಟಿತು, ಇದಕ್ಕೆ ಕಾರಣ ಎಲ್ಲಿ ಅನ್ನುವಂತ ವಿಚಾರವನ್ನ ಅಲ್ಲಲ್ಲಿ ಕೇಳಿ ಹಲವು ರೀತಿಯ ಹಲವು ಪ್ರಕಾರದ ಉತ್ತರವನ್ನು ಕೊಟ್ಟರೂ ಕೂಡ ಇವರೊಳಗೆ ಯಾರ ಉತ್ತರ ಸರಿ ಅಂತ ನಾ ತಿಳಿದುಕೊಂಡು ನಿಸ್ಸಂದೇಹವಾಗಿ ನಾನು ಮನನ ಮಾಡಬೇಕಾಗುವುದು. ಅದಕ್ಕಾಗಿ ನೀವು ಬಲ್ಲವರು, ನೀವು ತಿಳಿದವರು, ನೀವು ಜ್ಞಾನಿಗಳು. ಆ ಕಾರಣ ನೀವು ಹೇಳಿದರೆ ಸರಿಯಾದ ಉತ್ತರ ನನಗೆ ಸಿಗಬಹುದು ಅನ್ನೋ ಭಾವದಿಂದ ನಿಮಗೆ ನಾನು ಶರಣು ಹೋಗಿದ್ದೇನೆ ಎಂದಾಗ ಅದಕ್ಕಾಗಿ ಗುರುಗಳು ಪರಮಾನುಭವ ಅನುಭವ ಸಾರ ಅನ್ನುವಂತ ಒಂದು ಗ್ರಂಥವನ್ನೇ ಬರೆದು ಯಾರಿಗೋಸ್ಕರ? ಆ ಶಿಷ್ಯನ ಪ್ರಶ್ನೆಗೋಸ್ಕರವಾಗಿ ಮತ್ತು ಆ ಶಿಷ್ಯ ಇನ್ನು ಕೆಲವು ಮಾಡಲಿಕ್ಕೆ ಬಾರದಂತ ಪ್ರಶ್ನೆಗಳನ್ನು ಕೂಡ ನಿಜಗುಣ ಯೋಗಿಗಳೇ ಆ ಶಿಷ್ಯನ ಪ್ರಶ್ನೆಗಳಲ್ಲಿ ಇನ್ನೂ ಕೆಲವು ಪ್ರಶ್ನೆ ತಾನೇ ಸೇರಿಸಿ ಆ ಎಲ್ಲಾ ಪ್ರಶ್ನೆಗಳಿಗೆ 8 ಸಂಧಿಯ ಮುಖಾಂತರವಾಗಿ ಅನುಭವ ಸಾರ ಗ್ರಂಥವನ್ನು ರಚಿಸಿ ಒಂದು ದಿನಕ್ಕೆ ಒಂದು ಸಂಧಿಯಂತೆ 8 ದಿನದಲ್ಲಿ ಆ ತೀವ್ರ ಮುಮುಕ್ಷಿಗೆ 8 ಅಧ್ಯಾಯವನ್ನು ಹೇಳಿ ಆ ಒಂದು ಅನುಭವವನ್ನ ಆ ಶಿಷ್ಯನಿಗೆ ತಂದುಕೊಟ್ಟಂತ ಅದನ್ನೇ ಗ್ರಂಥ ರೂಪದಲ್ಲಿ ಬರೆದಿಟ್ಟರೆ ಮುಂದಿನ ಮುಮುಕ್ಷುಗಳಿಗೆ ಸಹಾಯವಾಗಬಲ್ಲದು ಅನ್ನುವ ಕಾರಣದಿಂದ ಈ ಕಡೆ ಗ್ರಂಥವನ್ನ ರಚನೆ ಮಾಡೋದು, ಆ ಕಡೆ ಬರೆದಂತ ಗ್ರಂಥವನ್ನ ಮಹಾಂತ ಸ್ವಾಮಿಗಳು ಓದುವುದು ಮತ್ತು ಅದರ ತಾತ್ಪರ್ಯವನ್ನ ಬಿಡಿಸಿ ಶಿಷ್ಯನಿಗೆ ಹೇಳುವಂತ ರೀತಿಯಲ್ಲಿ ಆ ಗ್ರಂಥ ಮುಗಿದಾಗ ಮತ್ತೆ ಮುಂದೆ ಯಾವ ಯೋಗ ವಾಸಿಷ್ಠ ಅನ್ನುವಂತ ಸಂಸ್ಕೃತ ಭಾಷೆಯ ಗ್ರಂಥವನ್ನ ನಿಜಗುಣ ಶಿವಯೋಗಿಗಳು ಪರಮಾರ್ಥ ಗೀತೆ ಎನ್ನುವ ಹೆಸರನ್ನ ಇಟ್ಟು ಅದರಲ್ಲಿ ಶ್ರೀರಾಮಚಂದ್ರ ಶಿಷ್ಯನಾಗಿ ಮಾಡಿದ ಪ್ರಶ್ನೆ ವಶಿಷ್ಠ ಮಹರ್ಷಿಗಳು ಗುರುಗಳಾಗಿ ಹೇಳಿದಂತ ಉಪದೇಶ, ಅದು ಗುರು ಶಿಷ್ಯರ ಸಂವಾದ. ಹಾಗೆ ಅಲ್ಲಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಿಸ್ಸಂಗತಿಯ ಬಗ್ಗೆ ನಿನ್ನೆ ವಿಚಾರವನ್ನ ಮಾಡಿದಾಗ ಅದು ಅನಂತ ಉದಾಹರಣೆಗಳನ್ನು ಕೊಟ್ಟು ನಿನ್ನೆ ಹೇಳಿದ್ರು. ಆ ಕಾರಣ ಮಂಜರಾದಿಯಾಳಿದ ಪೊನ್ನಂತೆ ಎಸೆವುದು ಚರ್ಚಿನ್ ಮಾತ್ರವೆಯಾಗಿ ಮಸಗಿ ಒಂದರ ಸೋಂಕಿಲ್ಲಾಗಿ ಕೇಳಿದು ಶಿಷ್ಯ ನಿನಗಾಗಿ. ಹೇ ಶಿಷ್ಯನಾದ ಶ್ರೀರಾಮಚಂದ್ರನ ಕೇಳು, ಸ್ವಲ್ಪ ಹೇಗಿದೆ ಅಂದ್ರೆ ಅದು ಪರಿಶುದ್ಧವಾದ ಬಂಗಾರ ಹೇಗಿದೆಯೋ ಅದೇ ಪ್ರಕಾರವಾಗಿ ಪರಿಶುದ್ಧವಾದ ಸಚ್ಚಿನ್ ಮಾತ್ರವೆಯಾಗಿ ಅಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ರೂಪವಾಗಿ ಇರುವುದೇ ನಿನ್ನ ಸ್ವರೂಪ ಅಂತ ಹೇಳಿದ್ರು. ಕಾರಣ ಹೊನ್ನು ಅಂದ್ರೆ ಬಂಗಾರ ಅಂದ್ರೆ ಮಿಶ್ರಣ ಅಂದ್ರೆ ಒಂದೇ. ಕೆಲವೊಂದು ಕಡೆ ಕೆಲವು ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ಬಂಗಾರದ್ದೇ ಯಾಕೆ ದೃಷ್ಟಾಂತ ಕೊಟ್ರು ಅಂದ್ರೆ ಅಲ್ಲಿ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ಮತ್ತೆ ಆಭರಣ ಮಾಡ್ಬೇಕಾದ್ರೆ ಮೊನ್ನೆ ಮೊದಲು
ಎಷ್ಟೇ ಆಭರಣಗಳು ನಾನಾ ಪ್ರಕಾರವಾಗಿ ತೋರಿದರೂ ಕೂಡ ಅದು ಆಭರಣ, ಬಂಗಾರವನ್ನ ಬಿಟ್ಟು ಆಭರಣಗಳಿಲ್ಲ. ಬಂಗಾರ ಇಲ್ಲದೆ ಆಭರಣ ಮಾಡಕ್ ಬರ್ತದೇನ್ರಿ? ಇಲ್ಲ. ಮತ್ತೆ ಗಡಿಗೆ ಮಡಿಕೆ ಆದಿಗಳನ್ನ ಮಾಡಬೇಕಾದ್ರೆ ಮಣ್ಣೇ ಮೊದಲಲ್ಲ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹೊನ್ನು ಬಿಟ್ಟು ಆಭರಣಗಳಿಲ್ಲ. ಅದೇ ರೀತಿ ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳ್ಬೋದು. ನಮ್ಮನ್ನ ಬಿಟ್ಟು ದೇವರಿಲ್ಲ. ಹಾಗಾಗಿ ಆಭರಣಕ್ಕೆ ನಾಶ ಅದ, ಬಂಗಾರ ಅವಿನಾಶ ಅದ. ಇದು ಬಹಳ ಮುಖ್ಯ. ಮಣ್ಣಿನಿಂದ ಆದ ಕೊಡ ಮುಚ್ಚಳಕ್ಕೆ ನಾಶ ಅದ, ಒಡ ಹೋಗ್ತಾವ. ಆದ್ರೆ ಮಣ್ಣು ಹಾಗೇ ಇರ್ತದ. ಮಣ್ಣು ಹಾಗೆ ಇರ್ತದೆ. ಕೊಡ ಆಗುವ ಮುಂಚೆ ಮಣ್ಣೆ, ಕೊಡವಾಗಿ ತೋರುವಾಗ ಮಣ್ಣೆ, ನಾಳೆ ಹೊಡೆದು ಧೂಳಾದಾಗ ಕೂಡ ಇರುವುದು ಮಣ್ಣೆ. ಅದರಂತೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದಂತ ನಿನ್ನಲ್ಲಿ ಇವೆಲ್ಲವೂ ಕೂಡ ನಾಶ ಆಗ್ತವೆ. ಏನು ನಾಶ? ದೇಹ ಮೊದಲುಗೊಂಡು ನಾಶ ಆಗ್ತದ. ಆದರೆ ಈ ನಾಶವಾಗುವಂತ ಶರೀರದಲ್ಲಿ ಅವಿನಾಶಿಯಾಗಿರುವಂತ ಈಶ್ವರ ನೀನೊಬ್ಬನಿದ್ದೀಯ. ಅದಕ್ಕೆ ನಿನಗ ನಾಶ ಇಲ್ಲ. ಕೊಡಕ ನಾಶ ತಪ್ಪಿದ್ದಲ್ಲ, ಮಣ್ಣಿಗೆ ನಾಶ ಇಲ್ಲ. ಆಭರಣಕ್ಕೆ ನಾಶ ಆಗ್ತದ, ಬಂಗಾರ ನಾಶ ಇಲ್ಲ. ದೇಹಕ್ಕೆ ನಾಶ ಆಗ್ತದ, ದೇಹದಲ್ಲಿರುವಂತ ನಮ್ಮ ಸ್ವರೂಪಕ್ಕ ನಾಶ ಇಲ್ಲ. ಹೇಗೆ ತೋರುವುದು ಅನ್ನುವಂತ ಮಾತನ್ನ ಪರಮಾರ್ಥತೆಯಲ್ಲಿ ಓದುತ್ತಾ ಹೋದಂತೆ ಮಹಾಂತ ಸ್ವಾಮಿಗಳು ತನ್ನನ್ನೇ ತಾನು ಮರೆತು ಬಿಡಿಸಿದ್ರಂತ. ಏನು ವಿಚಾರ? ಹಾಗೆ ಅಷ್ಟಲ್ಲದೆ ಸಂಜೆ ಅನುಭವ ಗೋಷ್ಠಿಯಲ್ಲಿ ಓದಿದಾಗ ಜನ ತಲ್ಲೀನತೆಯಿಂದ ಮೈಯುತ್ತಿದ್ದರು. ನಿರೀಕ್ಷೆಗಿಂತ ಜಾಗೃತೆಗಾಗಿ ಪರಮಾರ್ಥ ಗೀತೆ ಮುಗಿಯಿತು. ಅದನ್ನು ಮುಗಿಸಿದ್ರು. ಅದೆಷ್ಟು ಪರಿಣಾಮ ಆಯ್ತಂದ್ರೆ ಮಹಾಂತ ಸ್ವಾಮಿ ಬರೆದಂತ ನಿಜಗುಣರಿಗೆ ಅಷ್ಟೇ ಅಲ್ಲ, ಓದಿದಂತ ಮಹಾಂತ ಸ್ವಾಮಿಗೆ ಅಷ್ಟೇ ಅಲ್ಲ, ಕೇಳುವಂತ ಪಕ್ಷಿಗಳು ಕೂಡ ಅದನ್ನ ಕೇಳಿ ಆನಂದ ಪಡುವಾಗ ತಾವು ಎಲ್ಲಿದ್ದೇವೆ ಅನ್ನುವುದನ್ನ ಮರೆತು ಏಕಾಗ ಚಿತ್ತದಿಂದ ಆಲಿಸುವಂತ ತತ್ವ ತಾತ್ವಿಕವಾದಂತ ವಿಚಾರ ಪರಮಾರ್ಥ ಗೀತೆ. ಅದು ಕೂಡ ಮುಗಿದ್ರು ಎಲ್ಲ ಆಯ್ತು. ಆ ಯಾವ ಪರಮಾರ್ಥ ಗೀತೆ ಮುಗಿಯುತ್ತಿದ್ದಂತೆ ನಿಜಗುಣರ ಲಕ್ಷ್ಯ ಇನ್ನೊಂದು ಕಡೆ ಹೋಯ್ತು. ಅದು ಯಾವ ಕಡೆ ಅಂದರೆ ಮಧ್ಯದಲ್ಲಿ ವಿವೇಕ ಚಿಂತಾಮಣಿ ಗ್ರಂಥವನ್ನ ನಿಲ್ಲಿಸಿ ಈ ಅನುಭವ ಸಾರವನ್ನ ಮುಗಿಸಿದ್ರು. ಅದು ಅರ್ಧಕ್ಕೆ. ಆವಾಗ ಆ ಅರ್ಧಕ್ಕೆ ನಿಲ್ಲಿಸಿದ ಗ್ರಂಥವನ್ನ ಕೈಗೆತ್ತಿಕೊಂಡು ಅದನ್ನು ಮುಗಿಸುವುದಕ್ಕಾಗಿಯೇ 4-6 ದಿನ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬಾರದೆ ಅಂತ ಮಹಾಂತ ಸ್ವಾಮಿಗಳು ಮತ್ತೆ ಹೇಳಿದರು. ಅಪ್ಪ, ನಿನ್ನೆ ಮೊನ್ನೆ ಅನುಭವ ಸಾರ ಮುಗಿದದ. ನಿಮಗೆ ಹಗಲು ರಾತ್ರಿ ನಿದ್ರೆಯ ಪರಿವೆ ಇಲ್ಲ, ಅನ್ನ ನೀರಿನ ಪರಿವೆ ಇಲ್ಲ. ದೇಹ ಬಹಳ ಕ್ಷೀಣ ಆಗ್ಯದ, ದೇಹ ಬಹಳ ತೊಂದರೆ ಆಗ್ತದ. ಅದಕ್ಕಾಗಿ ನೀವು ಚೆನ್ನಾಗಿದ್ದರೆ ಇನ್ನೂ ಹಲವು ಗ್ರಂಥಗಳನ್ನ ಬರೀಬಹುದು. ಇಷ್ಟಕ್ಕೆ ಮುಗಿಲಿಲ್ಲಪ್ಪ. ಆ ಕಾರಣದಿಂದ ಗುರುಗಳೇ ನಮ್ಗೆ ಹೆಂಗ್ ಹೇಳ್ತಾರ ಪ್ರೇಮದಿಂದ, ಸ್ವಲ್ಪ ಆರಾಮ್ ಮಾಡ್ರಪ್ಪ ಅಂತ ಹೇಳಂಗಿಲ್ಲ. ಅದಂಗೆ ಎಲ್ಲರಿಗೂ ಉಂಟು. ಅವರು ಮಹಂತ ಸ್ವಾಮಿ ಹೇಳಿದ, ನೀವು 4 ದಿನ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿರಿ, ಸದ್ಯ ಬೇಡ ಬರೆಯೋದಲ್ಲ. ಆವಾಗ ನಿಜಗುಣರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಆ ಮಾತುಗಳನ್ನು ನೆನಪು ಮಾಡಿದರೆ ಕಬೀರ, ಸಿದ್ಧಾರೂಢ ಇವರ ಮಾತುಗಳು ನೆನಪು ಬರುತ್ತವೆ. ಅಂತ್ಯ ಕಾಲದಲ್ಲಿ ಅವರು ಹೇಳಿದಂತ ಮಾತುಗಳು ನೀವೆಲ್ಲ ಚರಿತ್ರೆಯಲ್ಲಿ ಸಾಕಷ್ಟು ಕೇಳಿರಿ. ಅದಕ್ಕೆ ನಿಜಗೊಂಡ್ರು ಏನ್ ಹೇಳ್ಬೇಕಂದ್ರೆ, ಇಲ್ಲ ಮಹಂತಪ್ಪ, ನೀನೇನು ವಿಶ್ರಾಂತಿ ಅಂತ ಹೇಳಿದಲ್ಲ, ತಪ್ಪಲ್ಲ.
ಈಗ ವಿಶ್ರಾಂತಿ ಬೇಡ, ವಿಶ್ರಾಂತಿಯನ್ನ ತೆಗೆದುಕೊಳ್ಳುವಂತ ಸಮಯ ಇದು ಅಲ್ಲ. ಕಾರಣ ಏನು? ಈ ವಿಶ್ರಾಂತಿಯಿಂದ, ಅಲ್ಪ ವಿಶ್ರಾಂತಿಯಿಂದ ಮುಂದೆ ನಾನು ಅನಂತ ವಿಶ್ರಾಂತಿಯನ್ನ ಪಡೆಯುವ ದಿನ ಹತ್ತಿರ ಬರುತ್ತಿದೆ. ಎಂಥ ಮಾತಂತ. ಇದು 4 ದಿನದ ವಿಶ್ರಾಂತಿ. ಈ ಸಮಯ 4 ದಿನ ಆದ್ರೆ ಯಾಕೆ ವ್ಯರ್ಥ ಮಾಡಬೇಕು? ಅನಂತ ವಿಶ್ರಾಂತಿ, ಶಾಶ್ವತವಾದ ಶಾಂತಿ, ವಿಶ್ರಾಂತಿಯನ್ನ ಪಡೆಯುವ ದಿನ ಸಮೀಪ ಬರ್ತದ. ಅದಕ್ಕೆ ನಾವು ಈಗ ಮೊದಲು ಹಿಡಿದ ಕೆಲಸವನ್ನ ಮುಗಿಸಬೇಕು ಅಂತ ಹೇಳಿದ್ರು ನೋಡ್ರಿ. ಈ ಹಿಡಿದ ಕೆಲಸ ಯಾವುದು? ವಿವೇಕ ಚಿಂತಾಮಣಿ ಗ್ರಂಥದ ಕೆಲಸ ಅದ. ಇರೋದು ಸಮಯ ಬಹಳ ಸ್ವಲ್ಪ ಅದ, ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಹೇಳಿದಾಗ, ಹಾಗೆ ಹೇಳಬೇಡಿ ಗುರುಗಳೇ ಅಂತ ಅಷ್ಟೇ ಬಿಡ್ಲಿಲ್ಲ. ತಾವು ಈಗಲೇ ಇಂಥ ಮುಂದಿಂದ ಹೇಳಲ್ಲ, ಬಾಯಿ ಶಬ್ದವಲ್ಲ, ಇಂಥ ಮಾತನ್ನ ನೀವು ಹೇಳ್ತೀರೇನು ಅನ್ನುವ ಭಾಷೆಯಲ್ಲಿ ಹೇಳಿದಾಗ ಮಧ್ಯದಲ್ಲಿಯೇ ಮಹಾಂತಪ್ಪನ ಮಾತನ್ನ ತಡೆದು ನುಡಿದರು ನಿಜಗುಣರು. ಇರಲಿ, ಆಮೇಲೆ ಅದನ್ನು ಹೇಳುತ್ತೇನೆ. ಈಗ ವಿವೇಕ ಚಿಂತಾಮಣಿಯ ಸಾಹಿತ್ಯ ಸಾಮಗ್ರಿಗಳೆಲ್ಲವನ್ನು ಸಿದ್ಧವಾಗಿಟ್ಟರು. ಅಷ್ಟರಲ್ಲಿ ನಿತ್ಯ ಕರ್ಮವನ್ನ ಮುಗಿಸಿಕೊಂಡು ನಾನು ಬರುತ್ತೇನೆ ಅಂತ ಹೇಳಿ ಬಂದ ನಂತರ ಅರ್ಧದಲ್ಲಿ ನಿಂತಿದ್ದ ವಿವೇಕ ಚಿಂತಾಮಣಿ ಮತ್ತೆ ಮುಂದುವರಿಯಿತು. 3ನೆಯ ಪ್ರಕರಣವನ್ನ ಬರೆಯತೊಡಗಿದ್ದು. 2 ಪ್ರಕರಣ ಮೊದಲೇ ಮುಗಿದಿತ್ತಲ್ಲ. ಆ 3ನೆಯ ಪ್ರಕರಣ 36 ತತ್ವಗಳು, ಆ ತತ್ವಗಳ ಪಂಚೀಕರಣ, ಬ್ರಹ್ಮಾಂಡದ ಅಧೋಲೋಕಗಳು, ಈ ಬ್ರಹ್ಮಾಂಡದ ಕೆಳಗಿನಲ್ಲೂ ಅತಳ, ಈತಳ, ಪತಳ, ರಸತಳ, ತಳತಳ ಅಂತ ಏನು ಹೇಳ್ತೀವಲ್ರಿ, ಆ ಲೋಕಗಳ ವರ್ಣನೆ ಬರೀ ಹೇಳಿಬಿಡೋದಲ್ಲ, ವರ್ಣನೆ ಹೇಗಿದ್ದಾವ ಆ ಲೋಕದಲ್ಲಿ, ಅಲ್ಲಿ ವಾಸ ಮಾಡೋರು ಯಾರ್ಯಾರ, ಅಲ್ಲಿ ಏನೇನು ವಸ್ತುಗಳವ, ಯಾವ್ಯಾವ ಪದಾರ್ಥಗಳವ ಅಂತ ಲೋಕ ವರ್ಣನೆಗೆ ಹೆಚ್ಚು ಸ್ಥಳವನ್ನ ಮೀಸಲಾಗಿಟ್ಟು ಮತ್ತು ಮೇಲೆ ಇರುವಂತ ಲೋಕಗಳು ಬಹಳ ಶ್ರೇಷ್ಠವಾದ ವಿಚಾರಗಳು. ನಮ್ಮ ಬಹಳ ಮಂದಿಗೆ ಅಧೋಲೋಕದ ಬಗ್ಗೆ ವಿಚಾರ ಮಾಡಂಗಿಲ್ಲ, ಕೆಳಗಿನ ಲೋಕದ ಬಗ್ಗೆ ಬಹಳ ಮಂದಿ ಬಾಯಲ್ಲಿರೋದು ನರಕ, ವಿಷ್ಣು ಲೋಕ, ಈ ಲೋಕಗಳೇನವ ವಿಚಾರ ಅದ ಕೆಲವು ಮಂದಿ. ಅದರಲ್ಲಿ ನಾಯಕ ನರಕ ಕೋಟಿಗಳು ಅಂದ್ರು. ನಿಜಗುಣರ ವಿವೇಕ ಚಿಂತಾಮಣಿ ಗ್ರಂಥದಲ್ಲಿ ಯಾವ 3ನೇ ಪ್ರಕರಣದಲ್ಲಿ ಈ ನರಕಗಳ ಬಗ್ಗೆ ವರ್ಣನೆಯನ್ನ ಮಾಡಿದ್ದು ನೋಡಿದರೆ ಯಾವ ಮನುಷ್ಯನು ಕೂಡ ಸಣ್ಣ ತಪ್ಪನ್ನು ಕೂಡ ಮಾಡಬಾರದು ಅನ್ನುವಂತ ಭಯ ಬರತಕ್ಕಂಥದ್ದು ನಿಶ್ಚಯ. ಆ ಲೋಕದಲ್ಲಿ ಏನೇನು ಶಿಕ್ಷೆಗಳವ, ಮತ್ತೆ ರಾಜರ ಲೋಕಗಳು ಬೇರೆ, ನಾಯಕ ನರಕಗಳು ಬೇರೆ, ನರಕಗಳು ಬೇರೆ, ಈ ರೀತಿಯಾಗಿ ಹಲವು ಲೋಕದ ವರ್ಣನೆಗಳನ್ನು, ಅದಕ್ಕೆ ಕಾರಣವಾದ ಪಂಚ ಮಹಾಪಾತಕ ಸಮೂಹ ಮೊದಲಾದವುಗಳನ್ನು ಹೇಳುತ್ತ ಅಲ್ಲಿ ಕೂಡ ಸಪ್ತ ಸಾಗರವನ್ನ ಬರೆದಾರ. 7 ಸಾಗರಗಳು ಮೇಲೆ ಉಂಟು ಅಂತ. ಅವೆಲ್ಲ ನೀರಿನಿಂದ ಇರುವಂತಲ್ಲ, ಕ್ಷೀರ ಸಾಗರ, ಈಕ್ಷು ಸಾಗರ ಅಂತ ಬರೆದಾರ. ಹಾಲಿನ ಸಮುದ್ರ, ಕಬ್ಬಿನ ಸಮುದ್ರ, ಇಂಥ ಪದಾರ್ಥಗಳಿಂದ ಕೂಡಿದವು ಮೇಲೆ ಲೋಕದಲ್ಲಿ ಇರುವಂತ ಸಾಗರಗಳು. ಈ ಲೋಕದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಸಾಗರಗಳು ಎಲ್ಲವೂ ಒಂದೇ ಲಕ್ಷಣ, ಎಲ್ಲ ನೀರು ಉಪ್ಪು ಇರೋದು. ಉಪ್ಪಿನ ಸಾಗರಗಳೇ ನಾವು ನೋಡಿದ್ದು. ಹಾಲಿನ ಸಾಗರ ಇಲ್ಲಿ ಯಾರ ನೋಡ್ಯಾರೇನು? ಇಲ್ಲ. ಅದಕ್ಕೆ ಅವರು ಬರೆದು ನಂತರ ಮಹಾಪಾತಕ ಮೊದಲಾದವುಗಳನ್ನು ಬರೆಯುತ್ತಾ
ಪಾಪಗಳು ಬೇರೆ, ಮಹಾಪಾಪ ಬೇರೆ. ಪುಣ್ಯ ಬೇರೆ, ಮಹಾಪುಣ್ಯ ಬೇರೆ. ಇವೆಲ್ಲ ಸಮಂಜಸವಾದವು. ಶಾಸ್ತ್ರಗಳಲ್ಲಿ ಮಹಾತ್ಮರು ಜ್ಞಾನಿಗಳು ಹೇಳಿದಂತವು. ಮಹಾಪಾತಕಂದ್ರವು ಅವು ಹೇಗಿರಬಹುದು ಅಂತ ಆ ಗ್ರಂಥದಲ್ಲಿ ನೋಡಿದಾಗ ಬಹಳ ವಿಚಿತ್ರವಾದ ಆಲೋಚನೆ ಬರ್ತವೆ. ಆ ಎಲ್ಲಾ ಆಲೋಚನೆಗಳನ್ನ ತಲೆಯಲ್ಲಿ ಸಂಶಯ ರೂಪದಿಂದ ತುಂಬಿಕೊಂಡು ಬುದ್ಧಿಯನ್ನ ಭಾರವಾಗಿ ಮಾಡಿಕೊಂಡು ನಿದ್ದೆ ಬರಲಾರದೆ ಒದ್ದಾಡೋದಕ್ಕಿಂತ ಮಹಾತ್ಮನ ಆಗಾಗ ನಮ್ಗೆ ಹೇಳ್ಯಾರ, ಸೂಕ್ಷ್ಮ ಹೇಳ್ಯಾರ. ಇಲ್ಲಿ ಪಾತಕಗಳಲ್ಲಿ 4 ಪಾತಕಗಳು ಅಂತಾವ. ಸ್ತ್ರೀ ಹತ್ಯೆ, ಗೋ ಹತ್ಯೆ, ಶಿಶು ಹತ್ಯೆ, ಇವೆಲ್ಲ ಆವ. ಇವು ಮಹಾಪಾತಕ. ಇದಕ್ಕಿಂತ ಮಹಾಪಾತಕ ಯಾವುದು ಅಂತಂದ್ರೆ ಕೆಲವು ಕಡೆ ಬರೆದಾರ, ಶರೀರ ಬುದ್ಧಿಜಂ ಮಹಾಪಾಪ. ಇವು ಪಾಪನೇ. ಇವುಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ವೇದಗಳಲ್ಲಿ, ಆಗಮಗಳಲ್ಲಿ ಕೆಲವೊಂದು ಕಡೆ ಕೆಲವು ಉಪಾಯಗಳನ್ನ ರಚನೆ ಮಾಡ್ಯಾರ. ಆ ಉಪಾಯಗಳನ್ನ ಮಾಡಿ ಈ ದೋಷಗಳನ್ನ ನಾವು ಕಳೆದುಕೊಳ್ಳಬಹುದು. ಮತ್ತೆ ಯಾವ ಯಂತ್ರ, ಮಂತ್ರ, ತಂತ್ರ ಉಪಾಯಕ್ಕೂ, ಯಾವ ಯಜ್ಞ, ಯಾಗ, ಪೂಜಾ, ದೀಪ, ಆರಾಧನೆಗೂ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಶರೀರ ಬುದ್ಧಿಜಂ ಮಹಾಪಾಪ. ಈಗ ನಮ್ಮಲ್ಲಿ ಯಾವ ಬುದ್ಧಿ ಆದ ಅಂದ್ರೆ ಶರೀರ ಬುದ್ಧಿ ಆದ, ನಮ್ಗೆಲ್ಲರಿಗೂ ಆದ. ಬುದ್ಧಿ ಇಲ್ಲಂತಲ್ಲ. ಆ ಬುದ್ಧಿ ಎದರ ಮೇಲೆ ಆದಂದ್ರೆ ತಾನಲ್ಲದ, ತನ್ನದಲ್ಲದ ಪಂಚಮಭೂತದ ಶರೀರದ ಮೇಲೆ ನಾನು ಅನ್ನುವಂತ ಏನು ಮೋಹ ಆದಲ್ಲ, ಇದು ಬುದ್ಧಿಯ ಕೆಲಸ. ಮತ್ತೆ ಅದಕ್ಕೆ ಮಹಾತ್ಮರು ಇದು ಮಹಾಪಾಪದ ಕೆಲಸ ಅಂದ್ರು. ಯಾಕೆ? ಅನುಭವ ಅಮೃತದಲ್ಲಿ ಒಂದು ಮಾತು ಹೇಳ್ಯಾರ, ಸುಮ್ಮನೆ ಹೇಳ್ತೇನೆ ನಾನು, ಅರ್ಥ ಹೇಳ್ತೇನೆ. ಈಗ ಜಗತ್ತಿನಲ್ಲಿ ನಾವು ಜಾರಿಣಿ ಅಂತ ಕರಿತೀವಿ. ಜಾರಿಣಿ ಅಂದ್ರೆ ಒಬ್ಬ ಸ್ತ್ರೀ ತನ್ನ ಪತಿವ್ರತೆಯನ್ನ ನಾಶ ಮಾಡಿಕೊಂಡು ಪರಪುರುಷನ ಸಂಘದಿಂದ ಕೂಡಿದ್ರೆ ಆಕೆ ಜಾರಿಣಿ, ಜಾರಿಣಿ, ಜಾರಿಣಿ ಅಂತ. ಜಾರಿಣಿಗೆ ಹುಟ್ಟಿದಂತ, ಜಾರತ್ವದಿಂದ ಹುಟ್ಟಿದಂತ ಮಕ್ಕಳನ್ನ ತನ್ನ ಗಂಡ ಗೊತ್ತಿಲ್ಲದೆ ನನ್ನ ಮಕ್ಕಳು ಅಂತ ಮೋಹ ಮಾಡ್ತಾನಲ್ಲ. ಗೊತ್ತಿಲ್ಲದಾಗ ನನ್ನ ಮಕ್ಕಳಂತ ಪ್ರೇಮ ಮಾಡ್ತಾನಿಲ್ಲ. ತನ್ನ ಮಕ್ಕಳೇನವು ಪರರ ಮಕ್ಕಳನ್ನ, ಎರವರ ಮಕ್ಕಳನ್ನ ತನ್ನ ಮಕ್ಕಳಂತ ಮೋಹ ಮಾಡ್ತಾನ. ಅದರಂತೆ ಮಾಯೆ ಎಂಬ ತಾಯಿ ತಾನು ಹೆತ್ತಳ 25 ತತ್ವಗಳೆಂಬ ಮಕ್ಕಳನ್ನಂತ ಬರೆದ್ರು. ಒಂದೆರಡು ಮಕ್ಕಳಲ್ಲ ಇದು. ಆ ಮಾಯೆ ಪರಪುರುಷನ ಸಂಘದಿಂದ ಏನಾಗಿದ್ರಿ 25 ಮಕ್ಕಳು. ಅಂದ್ರೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಪಂಚ ಪ್ರಾಣಗಳು 5, ಪಂಚ ವಿಷಯಗಳು, ಪಂಚಮಹಾಭೂತಗಳು. ಇವು ಯಾರಿಗೆ ಹುಟ್ಟ್ಯಾವ? ಅನ್ಯರಿಗೆ ಹುಟ್ಟಿದಂತ ಮಕ್ಕಳನ್ನ ನಾವೆಲ್ಲ ಪ್ರೇಮ ಮಾಡಕತ್ತೀವಿ. ಇಲ್ಲಿಗ ಕಣ್ಣಿನ ಮೇಲೆ ಪ್ರೇಮ ಅದ, ನಾಲಿಗೆ ಮೇಲೆ ಪ್ರೇಮ ಅದ, ಕಿವಿ ಮೇಲೆ ಪ್ರೇಮ ಅದ, ಪ್ರಾಣನ ಮೇಲೆ ಪ್ರೇಮ ಅದ, ಕೈ ಮೇಲೆ ಪ್ರೇಮ, ಕಾಲ ಮೇಲೆ ಪ್ರೇಮ. ಒಂದು ಕಿಂಚಿತ್ತು ಏನಾನ ಆದ್ರೆ ಎಷ್ಟು ನಾವು ಅದರ ಮೋಹವನ್ನ ಮಾಡಿ ಅದನ್ನ ಪ್ರೀತಿಯನ್ನ ಮಾಡ್ತೀವಲ್ಲ,
ಯಾಕೆ ಮಾಡ್ತೀವಿ? ನನವಂತ ನಾ ಮಾಡ್ತೀನಿ. ಅವನಿಗೆ ನಿಜಾಂಶ ಗೊತ್ತಾಗತ್ತನ ನನ್ನ ಮಕ್ಕಳಂತ ಮಾಡ್ತಾನ. ಒಂದಿಲ್ಲ ಒಂದು ದಿನ ಓ ತಮ್ಮ ನಿನ್ ಗೊತ್ತಿಲ್ಲ, ನಿನ್ನ ಮಕ್ಕಳು ಅಲ್ಲ ಇವಂದ, ಮತ್ತೆ ಯಾರ ಮಕ್ಕಳಂದಾಗ ಹಿಂಗಾದ ನೋಡಂದ. ಅವಾಗ ಅದೇ ಮಕ್ಕಳನ್ನ ಪ್ರೀತಿ ಮಾಡ್ತಾನೇನು ಅವನು? ಮೋಹ ಮಾಡ್ತಾನೇನು? ಮೋಹ ಮಾಡಂಗಿಲ್ಲ, ಪ್ರೀತಿ ಮಾಡಂಗಿಲ್ಲ. ಅಪ್ರೀತಿ ಉಂಟಾಯ್ತು, ನಿರ್ಮೋಹ ಬಂತು ನೋಡ್ರಿ. ಮೋಹ ಹೋಗ್ತದ, ತಕ್ಷಣದಲ್ಲೇ ನಿರ್ಮೋಹ ಆಗ್ತದ. ನಿರ್ಮೋಹ ಬರಂಗಿಲ್ಲ ಅಂತಲ್ಲ, ಘಟನೆಗಳು ಬರಬೇಕು. ಘಟನೆಯ ಸತ್ಯಾಂಶವನ್ನ ನಂಬುವಂತ ವ್ಯಕ್ತಿತ್ವ ಇರಬೇಕು. ಮೋಹ ತಾನಾಗಿ ಹೋಗ್ತು, ಅವನಿಗೆ ಗೊತ್ತಿಲ್ಲ ಮೋಹ. 2-3 ವರ್ಷ ನನ್ನ ಮಕ್ಕಳಂತ ಪ್ರೇಮ ಮಾಡಿದಂತ ಒಬ್ಬ ಪುರುಷ ಒಂದು ಕ್ಷಣದ ಒಂದು ಮಾತು ಕಿವಿಯಲ್ಲಿ ಬಿತ್ತು ಅಂದಾಗ ಆ ಮಾತಿನ ಪರಿಣಾಮದಿಂದ ಆ ಮಕ್ಕಳ ಮೇಲೆ ಇದ್ದಂತ ಮೋಹ ಒಂದೇ ಕ್ಷಣದಲ್ಲಿ ನಿರ್ಮೋಹ ಆಯ್ತು. ಮತ್ತೆ ನಮಗೇನಾಗ್ಯದಂದ್ರೆ ಒಂದು ಸಲ ಅಲ್ಲ, ಒಂದು ದಿನ ಅಲ್ಲ, ಒಂದು ಮಾಸ ಅಲ್ಲ, ಜನ್ಮ ಜನ್ಮಾಂತರದಿಂದಲೂ ಕೂಡ, ಈ ಜನ್ಮದ ಆಯುಷ್ಯ ಅಷ್ಟೇ ಅಲ್ಲ, ಎಷ್ಟೋ ಜನಗಳಿಗೆ ಜನ್ಮದಲ್ಲಿ ಇದು ದೇಹ ಪಂಚಮಭೂತದ ದೇಹ ಆದ, ಅದು ಪರಪುರುಷನಿಂದ ಗರ್ಭಿಣಿ ಆದಂಗ ಇಲ್ಲಿ ಮಾಯೆ ಪರಬ್ರಹ್ಮನಿಂದ ಗರ್ಭಿಣಿಯಾಗಿ ಎತ್ತಳ 25 ತತ್ವಗಳೆಂಬ ಮಕ್ಕಳನ್ನು. ಅದಕ್ಕ ಇದು ನೋಡು, ನಿನಗ್ ಹುಟ್ಟಿದ್ವಲ್ಲ ಇವು, ನಿನಗ್ ಹುಟ್ಟಿದ್ವಲ್ಲ, ನೀನವಲ್ಲ. ಎಷ್ಟು ಸಲ ಹೇಳಿಲ್ಲ ಗುರುಗಳು? ಎಷ್ಟು ಯುಗಗಳಿಂದ ಮಹಾತ್ಮ ಹೇಳ್ತಾ ಬಂದಿಲ್ಲ? ಇದು ಒಂದೇ ಯುಗ ಅಲ್ಲ, ಕೃತಾಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ, ಹೀಗೆ ನಡೆದಿದ್ದು ಇಲ್ಲಂತಲ್ಲ. ಆದ್ರೂ ಈ ಮೋಹ ಹೋಗೋದು ಬಹಳ ಕಷ್ಟ ಅದ. ಮಕ್ಕಳ ಮೇಲೆ ಮೋಹ ಕಳ್ಕೋಬಹುದು, ಹೆಂಡತಿ ಮೇಲೆ ಮೋಹವನ್ನ ಕಳ್ಕೋಬಹುದು, ಇನ್ನು ಪ್ರತಿಯೊಂದು ವಸ್ತುಗಳಲ್ಲಿ ಇಟ್ಟಿರುವಂತ ಮೋಹವನ್ನ ಕಳೆದುಕೊಳ್ಳಬಹುದು. ಸಾಮಾನ್ಯ ಅಲ್ಲ, ಬಹುದು ಅಂತೀವಿ ನಾವು. ಬಹುದಂದ್ರೇನು? ಆದರೆ ಆಗಬಹುದು, ಎಲ್ಲರಿಗೂ ಸಾಧ್ಯ ಅಲ್ಲ. ಒಬ್ಬ ನಿಜಗುಣ ಯೋಗಿಗೆ ಇದು, ಒಬ್ಬ ರಾಜನಾದಂತ ಒಬ್ಬ ನಿಜಗುಣರು ಕಮಂಡಲ ದಂಡವನ್ನ ಹಿಡಿದುಕೊಂಡು ಕಾವಿಯನ್ನ ತೊಟ್ಟು ಕಾಂಚನವನ್ನ ಬಿಟ್ಟು ಗುರು ಸನ್ನಿಧಿಗೆ ಬರಬೇಕಾದ್ರೆ ಎಲ್ಲರಿಗೂ ಸಾಧ್ಯನಿದು? ಹೇಳಕ್ ಎಲ್ಲರಿಗೂ ಬರ್ತದ, ಎಷ್ಟು ಮಂದಿ ಸಾಧ್ಯ? ಆಗಬಹುದು. ಆದರೆ ನಮ್ಮ ದೇಹದ ಮೇಲೆ ಇಟ್ಟಿರುವಂತ ಮೋಹ ಪ್ರೀತಿ ಏನದಲ್ಲ, ಇದನ್ನ ಬಿಡದೇ ಇದ್ದರೆ ಶರೀರ ಬುದ್ಧಿಜಂ ಮಹಾಪಾಪ. ಇದು ಬಿಟ್ಟು ಮಹಾಪುಣ್ಯಂ ನ ಭೂತೋ ನ ಭವಿಷ್ಯತ್ ಅಂತ ಹೇಳ್ಬಿಟ್ಟು ಇದೊಂದು ಕಾರ್ಯ ಮಾಡಿದ್ರೆ ಹಿಂದಿನವ್ರು ಏನು ಮಾಡ್ಯಾರ ಅವ್ರಿಗಿಂತ ಕಡಿಮೆ ಕೆಲಸ ಏನಲ್ಲ. ನೀನ್ ಮಾಡಿಟ್ಟಿದ್ದಿ, ಎಲ್ಲರ ಮಾಡಿದ್ದಿ, ನೀ ಮಾಡಿದ್ದಿ ಹಿಂದಿನ ಮಹಾತ್ಮರು. ಮತ್ತೇನು? ಆತ್ಮ ಬುದ್ಧಿಜಂ ಮಹಾಪುಣ್ಯ. ಈ ಪುಣ್ಯ ಏನು ಮಾಡಿದ್ದಲ್ಲ, ಮುಂದೆ ಯಾರಾದರೂ ಕೂಡ ನೀನು ಮಾಡಿದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯವನ್ನ ಮಾಡ್ಲಿಕ್ಕೆ ಏನು ಉಳಿದಿಲ್ಲ ಅಂದು. ಭೂತಕಾಲದಲ್ಲಿಲ್ಲ, ಭವಿಷ್ಯತ್ ಕಾಲದಲ್ಲಿಲ್ಲ. ಅಂಥ ಕಾರ್ಯವನ್ನ ಮಾಡತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಮಹಾಪಾತಕಗಳ ಸಮೂಹಗಳನ್ನ ಇದು ಲಕ್ಷ್ಯದಾಗಿರ್ಲಿ. ಶರೀರ ಬುದ್ಧಿಜ ಮಹಾಪಾಪ. ನಾವೆಲ್ಲರೂ ಪಾಪ ಮಾಡೇ ಬಂದೀವಿ, ಪಾಪ ಮಾಡದೇ ಇದ್ರೆ ಇಲ್ಲಿ ಬರ್ತಿದ್ದಿಲ್ಲ. ಈ ಜಗತ್ತಿಗೆ ಯಾಕೆ ಬರಕ್ ಏನಿತ್ತು? ನಮ್ಗೆ ಯಾರು ಕರೆದಾರ? ಬಂದ ಮೇಲೆ ಎಲ್ಲ ನಾವೇ ಮಾಡ್ಕೊಂಡು ತಿಂತೀವಿ, ಇಷ್ಟ ನಾವೇ ಮಾಡ್ತೀವಿ. ನಾವು ಮಾಡೋದಲ್ಲ, ಮತ್ತೆ ಮುಂದಿನವ್ರಿಗೆ ಮಾಡೋ ಜವಾಬ್ದಾರಿ ನಮ್ದೇ ಅದ.
ನಾವು ಮಾಡಿ ನಮಗೆ ಬಿಟ್ಟು ಹೋದ್ರೆ ಇದೊಂದು ನಮ್ಮನ್ನ ದೇಶ ಇತ್ತು ನಾಟಕ ಚಲೋ ಇತ್ತು ನಡಪ್ಪ ಅಂತ ಯಾರ್ ಕೈ ಎತ್ತಿ ಹೇಳ್ರಿ ನೋಡೋ ಇಲ್ಲಪ್ಪ ನನಗೆ ಆಯ್ತು ಮುಂದಿಂದ ನಮ್ಗೇನ್ ಚಿಂತನೆ ಇಲ್ಲ ಅಂತ ಹೇಳೋದು ಕೈ ಎತ್ತಿ ಹೇಳಬೇಕು ಸಭೆಯಲ್ಲಿ. ಅಷ್ಟು ಸರಳವಾದ ಮಾತಲ್ಲ. ಇರ್ಲಿ, ನನಗಿರ್ಲಿ, ಮುಂದ ನನ್ನವರಿಗಿರ್ಲಿ, ಮಕ್ಕಳಿಗಿರ್ಲಿ, ಮಗಳಿಗಿರ್ಲಿ, ಮೊಮ್ಮಕ್ಕಳಿಗಿರ್ಲಿ, ಇವೆಲ್ಲ ಸಹಜವಾದಂತ ರೀತಿ. ಅದಕ್ಕಾಗಿ ಇವರು ಈ ಒಂದು ವಿವೇಕ ಚಿಂತಾಮಣಿಯ 9ನೇ ಪ್ರಕರಣ ಅಥವಾ 6ನೇ ಪ್ರಕರಣ ಇರಬೇಕು, ನೆನಪಿಲ್ಲ. ಅದರಲ್ಲಿ ಅನೇಕ ಪ್ರಕಾರದ ಮರಣಕ್ಕೆ ಕಾರಣಗಳ ಸೂಚನೆ ಮಾಡ್ಯಾರ. ಮರಣಕಾಲ ಅಂದ್ರೆ ಮುನ್ಸೂಚನೆ ಅಂತೀವಲ್ಲ, ಇದು ಯಾರಿಗ್ ಗೊತ್ತಿತ್ರಿ ಅಂದ್ರೆ ನಮ್ಮ ಸಿದ್ಧಲಿಂಗ ತಾತ್ನವ್ರಿಗೆ ಪಕ್ಕಾ ಗೊತ್ತಿತ್ತು ನೋಡ್ರಿ, ಎಲ್ಲರ ತಲೆಗಿರ್ಲಿ. ಸದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಇದು ಪಕ್ಕಾ ಆಗಿತ್ತು. ಅದಕ್ಕಾಗಿ ಬಳ್ಕಂಡ್ರವ್ರು, ಇಲ್ಲ ತಮ್ಮ ಅದು ಸಮಾಧಿ ನಡಿಲಿ, ಇಲ್ಲಪ್ಪ ಅದನ್ನ ಯಾಕೆ ಬೇಕು, 12 ವರ್ಷ ಇರ್ಬೇಕು, ಎಲ್ಲ ಆಯ್ತು. ಅದು ತಯಾರಾಗದಂತ ಯಾವಾಗ ಸುದ್ದಿ ಬಂತು, ನಮ್ಮದು ಇಲ್ಲೇನ್ ಕೆಲಸ ಆದಂತ ಕರ್ಕೊಂಡು ಹೋದ್ರು. 7-7:30 ಕಪಗಲು ಮುತ್ತೀವಿ, 2 ಗಂಟೆಗೆ ಫೋನ್ ಬಿಟ್ರು. ಇದು ಯಾಕಂದ್ರೆ ಅವರೆಲ್ಲ ಅನುಭಾವಿಗಳು, ಗ್ರಂಥವನ್ನ ಅರಿದು ಕುಡಿದಂತವರು. ಹಾಗಾಗಿ ಮರಣ ಸೂಚನೆಗಳನ್ನು ಬರೆದಾರ. ಮರಣ ಕಾಲದ ಸೂಚನೆಯ ಶಾಸ್ತ್ರದ ರೀತಿಯಲ್ಲಿ ಮತ್ತೆ ತಿಳಿಯುವಂಗ ಕೂಡ ಹೇಳ್ಯಾರ. ಅಷ್ಟೇ ಅಲ್ಲದೆ ಚರಿತ್ರೆಗಳಂ ವಿಚಾರಿಸಿ, ವೇದ ಶಾಸ್ತ್ರಗಳಂ ಕಣ್ಣಾಗಿ ಪರಿಗ್ರಹಿಸಿ, ಸಮಾಧಿಗಳಿಂದ ವಶ್ಯವಾಗಿ ಮನನಂಗೊಂಡು ತನ್ನ ಶಕ್ತಿಗೆ ಲೋಪವಿಲ್ಲದೆ ಸಾಧಿಸುವಗೆ ಪರಮೇಶ್ವರನು ಮರಣಕಾಲ ಜ್ಞಾನಾದಿಗಳಂ ಮುಂತಾದ ದಯಪಾಲಿಸುವನೆಂದು ಘಂಟಾಘೋಷ ಸದೃಶ್ಯವಾಗಿ ಪೇಳುತ್ತಿರ್ಕಂಬಂತ ಬರ್ತಾರ. ಅಲ್ಲಿಷ್ಟೆಲ್ಲ ಬರದಿಲ್ಲ ನೋಡು. ಅವನಿಗೆ ಜ್ಞಾನಿಗೆ ಮರಣ ಸೂಚನೆ ಗೊತ್ತಾಗ್ತದ. ಆಮೇಲೆ ಜ್ಞಾನ ಕೂಡ ದಯಪಾಲಿಸುವಂತ ಒಂದು ಅದ್ಭುತವಾದ ಪ್ರಸಂಗ ನಡೀತದ. ಇದು ಘಂಟಾಘೋಷವಾಗಿ ಹೇಳತ್ನಂದ್ರು, ಮುಚ್ಚು ಮರೆಯಲ್ಲಿ ಹೇಳತ್ ನೋಡಂದ್ರು. ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಆ ಧೈರ್ಯ ಯಾಕೆ ಬಂತು ಅಂದ್ರೆ ಪ್ರಮಾಣದಿಂದ ಧೈರ್ಯ ಬಂದ. ಪ್ರಮಾಣ ಶಾಸ್ತ್ರಗಳು ಮೊದಲೇ ಅವಲ್ಲ, ನಿಜಗಳು ಬರೋದಕ್ಕಿಂತ ಉಪನಿಷತ್ತುಗಳು ಮೊದಲೇ ಬರೆದ ಋಷಿಗಳು. ಆ ಋಷಿವಾಕ್ಯಗಳನ್ನೇ ಇಲ್ಲಿ ಬರೆದ್ರವರು. ಅದಕ್ಕಾಗಿ ಅವ್ರಿಗೆ ಧೈರ್ಯ ಬಹಳ ಇತ್ತು. ನಮ್ಮ ಬಸವಾನಂದ್ರ ಹೇಳ್ತಿದ್ರಲ್ಲ, ನೀವೆಲ್ಲ ಕೇಳಿರಿ, ಏನಾನ ಕಠಿಣವಾದ ಶಬ್ದ ಪ್ರಯೋಗ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಕೇಳ್ತಿರ್ತಮ್ಮ, ಯಾರು ಹೇಳಿದ್ರು ಹಿಂಗ ನಿಮ್ಗಂದ್ರೆ ನಮ್ ಗುರುಗಳು ಹೇಳಿರಂತ ಗುರುಗಳ ಮೇಲೆ ಹೊತ್ತಾಕರ್ ನೋಡಮಂತಿದ್ರು. ನಮ್ ಗುರುಗಳು ಹೇಳ್ಯಾರ. ಈಗ ಸರ್ವಜ್ಞ ಮಾತು ಹೇಳ್ತಾರಲ್ಲ, ಹಿಂಗೆಲ್ಲ ಹೇಳಬಾರದು, ಬಳ್ಳಿ ಗುರುಡರಂತಲ್ರಿ, ಹಂಗ ಅಂತಾರೆ ನಮ್ ಗುರುಗಳಿಗೆ ಅಂತ ಕೇಳ್ತಾರ ಮಂದಿ. ನಾವೇ ಹೇಳೋಣಪ್ಪ, ಸರ್ವಜ್ಞ ಹೇಳೋಣ, ಬೇಕಾದ ಆತನ ಕೇಳು ಹೋಗಿ. ಕ್ಲಿಯರ್ ಆದ ದಾರಿ, ಏನು ಮುಚ್ಚಿಲ್ಲ ಮರೆಯಲ್ಲ. ಅವನ್ನ ಕೇಳ್ರಂತ ಒತ್ತಾಕ್ಬಿಡ್ತಮ್ಮ. ನಿಮ್ಗೆ ಧೈರ್ಯ ಇದ್ದಿಲ್ಲ ಅಂದ್ರೆ ನನ್ನ ಹೆಸರು ಹೇಳ್ರಂತಿದ್ದ ವೇದಿಕೆ ಮೇಲೆ. ಯಾರಾದ್ರು ಕೇಳ್ತಾರೆ ನಿಮ್ಮನ್ನ, ಹೇಳ್ರಿ ನಮ್ಮ ಗುರುಗಳ ಬರ್ಲಿ, ಆತ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಬರ್ಲಿ, ಬಂದು ಇಲ್ಲಿ ಕುಂದ್ರಲ್ಲಿ ಏನಪ್ಪಾ ಹಿಂಗೆ ಹೇಳಿದಂತಲ್ಲ ಅಂತ ಕೇಳಿದಾಗ ನಾವು ಉತ್ತರ ಕೊಡ್ತೀವಿ ಅವ್ರಿಗೆ ಅಂತ ಹೇಳ್ತಕ್ಕಂಥ ತಾಕತ್ತು. ಆ ಕಾರಣ ಏನಂದ್ರೆ ಆ ನಡೆ ಮತ್ತು ನುಡಿ ಮತ್ತು ಪ್ರಮಾಣಬದ್ಧವಾಗಿರೋದ್ರಿಂದ ಅನಂತ ಲೋಕಗಳು, ಅವುಗಳ ಅಧಿಪತಿಗಳು ಇತ್ಯಾದಿಗಳನ್ನು ಹೇಳಿ ಆ ಪ್ರಕರಣವನ್ನ ಮುಗಿಸಿ ಅಧೋಲೋಕಗಳನ್ನು ಕುರಿತು ಪ್ರಸ್ತಾಪವೇ ಇಲ್ಲಿ ಹೆಚ್ಚಿಗೆ ಬಂದಿದ್ದು. ಅದರಿಂದ
ಬ್ರಹ್ಮಾಂಡವು ಅಧೋ ವಿಸ್ತಾರ ಕಥನ ಅಂತ ಇದಕ್ಕೆ ಕರೆದು. ಇದು ಯಾವ್ದಪ್ಪ ಕತೆ ಅಂದ್ರೆ ರಾಮನ ಕಥೆಯಲ್ಲ, ರಾವಣನ ಕಥೆಯಲ್ಲ, ಪಾಂಡವರ ಕೌರವರ ಕಥೆಯಲ್ಲ, ಇದು ಬ್ರಹ್ಮಾಂಡದ ಕಥೆ ಅಂದ್ರ ಅವ್ರು. ಈ ಕಥೆ ಮುಗಿವತ್ತು ಬ್ರಹ್ಮಾಂಡದ ಕಥೆ. ಅದಕ್ಕೆ 4ನೇ ಪ್ರಕರಣದಲ್ಲಿ ಏನ್ ಹೇಳಿದ್ರು? ಜಂಬೂ ದ್ವೀಪ ಕಥನ ಅಂದ್ರು. ಇಲ್ಲಿ ನವಖಂಡ ಬ್ರಹ್ಮಾಂಡ ಅಂತ ಬರ್ತಾವಲ್ಲ, ಆ ನವಖಂಡಗಳು ಒಂದು ಏಷ್ಯಾ ಖಂಡ ಅಂತ ನಂಬುದು. ಅದಕ್ಕಿಂತ ಮೊದಲು ದ್ವೀಪ ಅಂತ ಸಪ್ತ ದ್ವೀಪಗಳು. ಸಪ್ತ ದ್ವೀಪಗಳಲ್ಲಿ ಜಂಬೂ ದ್ವೀಪ ಅಂತಕ್ಕಂಥ ಒಂದು. ಆ ಜಂಬೂ ದ್ವೀಪದಲ್ಲಿ ನವಖಂಡಗಳು, 9 ಭಾಗಗಳು. 9 ಖಂಡಗಳಲ್ಲಿ ಇದು ನಮ್ದು ಯಾವ್ದ್ರಿ? ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿ ಹಲವು ದೇಶಗಳು, ಹಲವು ದೇಶಗಳಲ್ಲಿ ಭಾರತ ಅನ್ನುವುದು ಒಂದು ದೇಶ. ಆ ಭಾರತ ಅನ್ನುವಂತ ಒಂದು ದೇಶದಲ್ಲಿ 56 ದೇಶಗಳಂತ ಮೊದಲು ಬರ್ತಾರೆ. ಅವಾಗ 56 ರಾಜ್ಯಗಳಿದ್ದು. ಆ 56 ರಾಜ್ಯಗಳು, 56 ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಹಲವು ಜಿಲ್ಲೆಗಳು, ಹಲವು ಜಿಲ್ಲೆಗಳಲ್ಲಿ ಹಲವು ತಾಲೂಕುಗಳು, ಹಲವು ತಾಲೂಕುಗಳಲ್ಲಿ ಒಂದು ಮಂಡಲ ಪಂಚಾಯತಿ, ಪಂಚಾಯತಿಯಲ್ಲಿ ಹಲವು ಗ್ರಾಮಗಳು, ಹಲವು ಗ್ರಾಮದಲ್ಲಿ ನಂದು ಒಂದು ಗ್ರಾಮ, ನಮ್ದು ಒಂದಲ್ಲ ಗ್ರಾಮ. ಆ ಗ್ರಾಮದಲ್ಲಿ ಹಲವು ಮನೆಗಳು, ಆ ಹಲವು ಮನೆಗಳಲ್ಲಿ ನಂದು ಒಂದು ಚಿಕ್ಕ ಮನೆ. ಆ ಚಿಕ್ಕ ಮನೆ ಆದ್ರೂ ಕೂಡ ನಂದೊಬ್ಬಂದೇ ಅಲ್ಲ. ಅಲ್ಲಿ ದಾಯಾದಿಗಳ ಭಾಗ, ಸತಿ ಮತ್ತು ಪಿತ್ರ ಇವೆಲ್ಲರಿಗೆ ಭಾಗವನ್ನ ಮಾಡಿ ನನಗೆ ಬರುವುದು ಮೂಲೆಯಲ್ಲಿ ಒಂದು ಚೂರು ಜಾಗ ಅಷ್ಟೇ. ಅದು ನಮ್ದು. ಆದ್ರೆ ನಾನು ನಂದು ಇಷ್ಟೇ ಆದಂತ ಗೊತ್ತದ, ಆದ್ರೆ ಅಹಂಕಾರ ಎಷ್ಟದ? ಅಹಂಕಾರ ಎಷ್ಟಾದಂದ್ರೆ ಅದು ಬ್ರಹ್ಮಾಂಡ ಕಥನ ಇದ್ದಂಗ ಅಹಂಕಾರಕ್ಕ ಇಷ್ಟೇ ಅಂತ ಲೆಕ್ಕನೇ ಇಲ್ಲ. ಅದಕ್ಕೆ ನಿಜೂನ್ರು ಆ ಕಥನ ರೂಪದಲ್ಲಿ ಹೇಳಿದ್ರು, ಇಷ್ಟೆಲ್ಲ ದೊಡ್ಡವನು ನೀನಂತ ಹೇಳ್ತದಲ್ಲ, ನೀನ್ ಎಷ್ಟು ಸಣ್ಣವನ್ ನಂಬೋದು ನಿನಗ ತಿಳಿಸಿ ಹೇಳ್ತಂತ ಇದನ್ನ ಹೇಳಿದ್ರು ಅವ್ರು. ಎಷ್ಟು ಸಣ್ಣವನಿದ್ದಿ ನೋಡು ನೀನು. ನಾವೇನು ಅನ್ಕಂತೀವಿ ನೀ ನಾವು ದೊಡ್ಡವರೇ ಇರ್ಲಿ ಅಂತ ರೀತಿ ಹೇಳಿ ಭೂಲೋಕದ ವರ್ಣನೆ, ಚತುರ್ದಶ ಮುನುಗಳು, ಅಷ್ಟ ದಿಕ್ಪಾಲಕರು, ನವನಿಧಿಗಳು, ಪರ್ವತಗಳು, ನದಿಗಳು, ಪಕ್ಷಿಗಳು, ಮರಗಳು ಮೊದಲಾದ 106 ವಿಷಯಗಳನ್ನು ವಿವರಿಸಿದರು. 2 ತರ ಒಂದುಂಟು. ಸರ್ಪಭೂಷಣ ಪದ್ಯ ಅಂದಲ್ಲ, ಯೋಗಿ ಜನರಿಗೆ ಮರ್ಮ ಬೇರುಂಟು. ವಿಚಾರ ಮಾಡಬೇಕು ಆ ಪದ್ಯದಾಗ. ಕಂಬ 2, ಶಿಖರ 1 ಉಂಟಂದ್ರಲ್ಲ. ಇಲ್ಲಿ ಅನಂತ ಪಕ್ಷಿಗಳು, ಮರಗಳು, ಕ್ರಿಮಿಗಳು, ಕೀಟಗಳು, 84 ಲಕ್ಷ ಜೀವರಾಶಿಗಳಿದ್ರು ಕೂಡ ಮಾನವನನ್ನು ಕುರಿತು ಸಂಬೋಧನೆ ಮಾಡ್ಯಾರ ಆ ಪದ್ಯ. ಕಂಬ 2, ಮನುಷ್ಯನೇ ಮಾತ್ರ 2 ಅಲ್ಲ ಕಾಲು. ಸಂಶಯವಂತ ಹಂಗೆಂಟಲ್ಲಿ ಹಾಕ್ತರಿ. ಮನುಷ್ಯನಿಗಷ್ಟೇ 2 ಕಾಲಿಲ್ರಿ. ಕಾಗಿಗೆ 2 ಅವ, ನವಲಿಗೆ 2 ಕಾಲವ, ಗುಬ್ಬಿಗೆ 2 ಕಾಲವ. ಇನ್ನು ಪಶು ಪಕ್ಷಿಗೆ 4, 6, ಹಾವಿಗೆ ಸಹಸ್ರ ಕಾಲುಗಳಂತ ಬರ್ದಾರ. ಮತ್ತ ಅವಕ್ ಸಂಬಂಧ ಬರಂಗಿಲ್ಲ. ಅವಕ್ಕೆ 2 ಕಾಲಿದ್ರು ಆ ಪದ್ಯ ಅವಕ್ ಸಂಬಂಧ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅವ್ ಪಕ್ಷಿಗಳಿಗೆ ಕಾಲ 2 ಅವ, ಕಾಗಿ ಕಾಲ 2 ಅವ, ನವಿಲಿ ಕಾಲ 2 ಅವ. ಆದ್ರೆ ಶಿಖರ ಮ್ಯಾಲಿಲ್ಲ, ಉದ್ದ ಕಾಲವ. ಶಿಖರ ಅಂತಾರ. ಗೋಪುರ ಅಂದ್ರೆ ಏನು? ಮ್ಯಾಲೆ ಸೇದ ನೇರವಾಗಿರ್ಬೇಕಲ್ಲ. ಹಾಗ
ಹಾಗೆ ನಾವು ಸ್ವಲ್ಪ ವಿಚಾರ ಮಾಡ್ತಾ ಹೋದಂಗೆಲ್ಲ ಆ ಪದ್ಯ ಏನ್ ಹೇಳ್ಯಾರ, ಯೋಗಿ ಜನರಿಗೆ ಮರ್ಮ ಬೇರುಂಟು ಓಂ ಶ್ರೀ ಗುರು ಸಿದ್ಧ. ಹಾಗೆ ಇಲ್ಲಿ ನೂರಾರು ವಿಷಯಗಳನ್ನ ವಿವರಿಸಿ ಅನಂತರ ರಾಜರ ಲಕ್ಷಣ ಬರೆದ್ರು. ರಾಜ ಅಂತ ಯಾರೇನಬೇಕು, ಅವರ ಲಕ್ಷಣ ಹೇಗಿರ್ತಾರೆ, ಕಾವ್ಯದ ಲಕ್ಷಣ, ಛಂದಸ್ಸಿನ ಲಕ್ಷಣ, ವ್ಯಾಕರಣದ ಲಕ್ಷಣ, ಅಲಂಕಾರದ ಲಕ್ಷಣ, ರಸದ ಲಕ್ಷಣ, ಇನ್ನು ನಾದ ಸಪ್ತ ಸ್ವರಗಳ ಲಕ್ಷಣವನ್ನ, ರಾಗದ ಅಂಗಾಂಗಗಳನ್ನ ಮತ್ತು ವೇದದ ಅಂಗಾಂಗಗಳನ್ನ, 36 ರಾಗಗಳನ್ನ, ಶುದ್ಧ ಮಿಶ್ರ ಮತ್ತು ಶುದ್ಧ ಅಶುದ್ಧ ಮತ್ತು ಮಿಶ್ರ ರೂಪ ಇರುವಂತ 36 ತತ್ವಗಳನ್ನ, ಅವುಗಳ ಸಂಕೀರ್ಣ ಸಂಗ್ರಹವನ್ನ ಮತ್ತು ಒಂದು ತಂಬೂರಿಯಲ್ಲಿ ಸಾಮಾನ್ಯ ಒಂದು ತಂಬೂರಿ ಅದು ಯಾವುದೋ ಒಂದು ಮರದಿಂದ ಹುಟ್ಟಿದಂತ ಒಂದು ಕಾಯಿ, ಆ ಕಾಯಿಯಲ್ಲಿ ಅವರು ಅದಕ್ಕ ತಂತಿಯನ್ನ ಜೋಡಿಸಿ ಕೊನೆಯಲ್ಲಿ ಸಣ್ಣ ನಾಣ್ಯ, ಕೆಂಪು ನಾಣ್ಯ ಇಡ್ತಿದ್ರು ಮೊದ್ಲು, ಕೆಂಪು ಬಿಲ್ಲೆ ಅಂತ ಬರ್ತದೆ, ಅದೆಲ್ಲ ಇಟ್ಟು ಮೇಲೆ 3 ಏನಂತಂದ್ರೆ ಬಿಗಿ ಮಾಡ್ಲಿಕ್ಕೆ, ತಂತಿ ಬಿಗಿ ಮಾಡುವಂತ ವ್ಯವಸ್ಥೆ ಇದ್ದು, ಅವುಗಳಿಂದ ಒಂದೇ ತಂತಿ ಒಂದೇ ಕಾಯಿಯನ್ನ ಬಾರಿಸಿದಾಗ ಆ ಒಂದು ತಂತಿಯಲ್ಲಿ ಬೆರಳಿನ ಭೇದದಿಂದ ಅನಂತ ರೀತಿಯ ವಾದ್ಯ ಭೇದಗಳಾಗ್ತದೆ. ಎಷ್ಟ ಅನ್ನೋದು, ಅದಕ್ಕೆ ಅವ್ರ ಕೈಯಲ್ಲಿ ಯಾವಾಗಲೂ ಅದೇ ಅನ್ನೋದು ನಿಜವನ್ರಿ. ಮೊದಲು ಅವೇದು ಏಕನಾಥ ಕಾಯಿ ಅಂತ ತಂಬೂರಿ ಅಂದ್ರೆ ಒಂದೇ. ಹೀಗೆ ಸಂಗೀತ ಶಾಸ್ತ್ರದ ಸಾರವನ್ನೆಲ್ಲ ಸಮಗ್ರವಾಗಿ ಹೇಳಿಕೊಟ್ರು. ಸಪ್ತ ದ್ವೀಪ ವರ್ಣನೆ, ದೇವಲೋಕ ಸ್ಥಿತಿ ವರ್ಣನೆ ಮಾಡಿದ್ರು. ದೇವಲೋಕದ ಸ್ಥಿತಿ, ದೇವತೆಗಳು ಎಷ್ಟು ಮಂದಿ, ಮತ್ತೆ ಆ ದೇವಲೋಕದ ವಿಸ್ತಾರವನ್ನ, ಸ್ವರ್ಗಲೋಕದ ಅಳತೆ ಎಷ್ಟಾದ, ಅದರ ವಿಸ್ತೀರ್ಣ ಎಷ್ಟಾದ, ಸ್ವರ್ಗಲೋಕದಲ್ಲಿ ದೇವೇಂದ್ರನ ಅರಮನೆ ಎಷ್ಟು ಉದ್ದ ಎಷ್ಟು ಅಗಲಾದ, ಆ ಅರಮನೆಯಲ್ಲಿ ಇರ್ತಕ್ಕಂತ ಯಾವ್ಯಾವ ಶ್ರೇಷ್ಠವಾದ ವಸ್ತುಗಳಿರ್ತಾವ, ಮತ್ತು ಆ ದೇವೇಂದ್ರ ಅಧಿಪತಿ ಸ್ವರ್ಗಕ್ಕಂದು ದೇವೇಂದ್ರನೇ ಅಧಿಪತಿ, ಮತ್ತು ಅವನು ಕುಳಿತುಕೊಳ್ಳುವ ಸಿಂಹಾಸನ ಎಷ್ಟು ಉದ್ದಾದ, ಎಷ್ಟು ಅಗಲಾದ, ಎಷ್ಟು ಎತ್ತರ. ಇದು ಯಾರಾದ್ರೂ ಸಾಮಾನ್ಯರು ಮಾಡಕ್ ಬರ್ತದೇನಂತ ನಮ್ಮನ್ನೇ ಹೇಳಿದ್ವಿ. ಕಣ್ಣಿಗೆ ಕಾಣದನ್ನ ಮೆಜರ್ಮೆಂಟ್ ತಗೋಕಾದ್ರೆ ಎಷ್ಟೋ ವ್ಯತ್ಯಾಸ ಆಗ್ತದ ನಮ್ಗೆ. ನಿಮ್ಗೆಲ್ಲ ಅನುಭವ ಅದ. ಬಟ್ಟೆ ಹೊಲಿಯಕ್ಕೆ ಪ್ಯಾಂಟ್ ಶರ್ಟ್ ಟೈಲರ್ ಕೊಟ್ಟಿರ್ತೀವಿ, ಅಲ್ಲಿ ನಮ್ ಮೆಜರ್ಮೆಂಟ್ ತಗೊಂಡಿರ್ತಾನ, ತಂದ ಮೇಲೆ ಹಾಕೊಂಡು ನೋಡ್ತೀವಿ ಮತ್ತೆ ವ್ಯತ್ಯಾಸ ಆಗಿತ್ತು. ಒಂದ್ 12 ಇಂಚು ಟೈಟ್ ಅನ್ನ ಮಾಡಿರ್ತಾನೆ, 12 ಇಂಚು ಮತ್ತೆ ಲೂಸ್ ಅನ್ನು ಮಾಡ್ತಾನೆ. ಇಷ್ಟು ಪ್ರತ್ಯಕ್ಷವಾಗಿ ಒಂದು ಬಟ್ಟೆ ಅಳತೆಯನ್ನ ತೆಗೆದುಕೊಳ್ಳುವಾಗ ಹೆಚ್ಚು ಕಡಿಮೆ ಮಾಡ್ತದಂದಾಗ ಈ ದೇವಲೋಕದ ಸ್ಥಿತಿ ಗತಿಗಳನ್ನ ಅಚ್ಚುಕಟ್ಟಾಗಿ ಒಂದು ಚೂರು ಹೆಚ್ಚು ಕಡಿಮೆ ಆಗಲಾರ್ದಂಗ ನಿರೂಪಣೆ ಮಾಡರ. ಎದರಲ್ಲಿ ಅಂತಂದ್ರೆ ವಿವೇಕ ಚಿಂತಾಮಣಿ ಎನ್ನುವ 5-6ನೇ ಪ್ರಕರಣದಲ್ಲಿ ಬರೆದು, ಇಲ್ಲಿಗೆ ಹೆಚ್ಚು ಕಡಿಮೆ ಆ ಪ್ರಕರಣದ ಎಲ್ಲಾ ವಿಷಯ ಮುಗದಂಗೆ ಆದಂಗ ಮತ್ತೆ ಅದಕ್ಕೆ ಇನ್ನೂ ಬೇಕಾಗಿರುವಂತ ಕೆಲವು ಪ್ರಕರಣದ ವಿಷಯಗಳನ್ನ ಜೋಡಿಸಿ ಕಾಲಕ್ರಮ ವರ್ಣನೆ ಅಂತ ಹೇಳಿ, ಅಲ್ಲಿ ಕಾಲ ಸ್ವರೂಪ ಭೇದಗಳು, ಸಂವತ್ಸರದ ಭೇದಗಳು, ಯುಗಗಳ ಭೇದಗಳು, ಪರಮಾಣು ಭೇದಗಳು, ಬ್ರಹ್ಮಾದಿಗಳ ಪರಿಮಿತಿ, ಮಹಾನ್ ಸಂಹಾರ ಕ್ರಮ,
ಎಂಬ ಅನೇಕ ವಿಷಯಗಳನ್ನ ಕೊನೆಗೆ ಶಾಸ್ತ್ರ ಪ್ರಯೋಜನದ ಫಲಶ್ರುತಿಯೊಡನೆ ಗ್ರಂಥವನ್ನ ಮುಕ್ತಾಯಗೊಳಿಸಿದರು. ಕೊನೆಗೆ ಹೀಗೆ ಹಾಡಿದರು. ಅಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ ಅಂತ ಏನ್ ಹೇಳಿವಲ್ರಿ, ಆ ಕೃತಾಯುಗದ ಆಯುಷ್ಯ ಇಷ್ಟು ವರ್ಷ ಅಂತ ಬರ್ದಾರ, ನೋಡ್ರಿ ಬೇಕಿತ್ತು. ತ್ರೇತಾಯುಗದ ಆಯುಷ್ಯ ಇಷ್ಟು, ದ್ವಾಪಾರ ಯುಗದ ಎಷ್ಟು, ಕಲಿಯುಗದ ಎಷ್ಟು, ಒಟ್ಟು 4 ಯುಗವನ್ನ ಸೇರಿದಾಗ 47 ಲಕ್ಷ ಚಿಲ್ಲರೆಯನ್ನು ಹೆಚ್ಚು ಕಡಿಮೆ ನಾ ಹೇಳ್ತೀನಿ, ಕರೆಕ್ಟ್ ಆಗಿಲ್ಲ ನೋಡಿ, ಅಷ್ಟು ವರ್ಷ ಆಯುಷ್ಯ ಅಂತ ಬರುತ್ತೆ. ಅದರ ಕಲಿಯುಗ ಎಷ್ಟು ಬಂದ್ರೆ 5 ವರ್ಷ ಪ್ರಾರಂಭ ಅಂದ್ರು. 4 ಲಕ್ಷ ಚಿಲ್ಲರೆ ಆಯುಷ್ಯ ಈ ಕಲಿಯುಗಕ್ಕ ಏನ್ರಿ. ಈಗ 5,000 ಪ್ರಾರಂಭ ಅಂತರಿದು. ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಗತ್ತು ಹೆಂಗೆ ಕಾಣಬಹುದಂತ. 5,000ದಲ್ಲಿ ಏನು ಅಲ್ಲೋಲ ಕಲ್ಲೋಲ ಏನ್ ನಡೀತದ ಅಂದ್ರೆ ವಿಚಿತ್ರ ನಡೆದಾಗ ಅದಕ್ಕೆ ತಿಳ್ಕೋಬೇಕು ನಾವು. ಏನು ಬೇಡ ಭಗವಂತ ಗುರುನಾಥ, ಈಗಿನ ಕಾಲದಲ್ಲೇ ಇಷ್ಟು ವ್ಯಭಿಚಾರ, ಅನೀತಿ, ಅಧರ್ಮ, ಕಳ್ಳ, ಸುಳ್ಳ ಇವರೆಲ್ಲರ ಮಧ್ಯದಲ್ಲಿ ನಾನು ಬದುಕುವುದು ಕಷ್ಟ ಅಂದಾಗ ಮುಂದೆ ಬರತಕ್ಕಂತ ದಿನಗಳಲ್ಲಿ ಹೇಗೆ ಬದುಕುವುದು? ಸಾಕು ಪರಮಾತ್ಮ, ಇಲ್ಲಿಗೆ ನೀನು ಸರಿ ಮಾಡಿಕೊ. ಬಾಳ ಸಾಲ ಮಾಡಿದೀವಿ, ಬಾಳ ವರ್ಷ ಆಗಿತ್ತು, ಬಡ್ಡಿ ಬಾಳ ಆಗಿತ್ತು ಅಂದ್ರೆ ಕೈಯಾಗಿಷ್ಟು ಕೊಟ್ಟು ಯಪ್ಪ ಇಲ್ಲಿ ಸರಿ ಮಾಡಿ ಕೈ ಮುಗಿತೀನಿ ಅಂತೀವಿ. ಯಾಕೆ ಮುಂದೆ ಕೊಡಕ್ ಆಗೋದಿಲ್ಲ, ಯೋಗ್ಯತೆ ಮುಗಿದದ್ ನಂದು. ನಾವಾದ್ರೂ ಕೂಡ ಇನ್ನ ಭೌಕ ಬರೋ ಬಾಳಿದ್ರು ಕೂಡ ಈಗಲೇ ಕೈ ಮುಗು ಪರಮಾತ್ಮ ಭಗವಂತ ಇಲ್ಲಿಗೆ ಅಂತ. ಅದನ್ನ ಸಾಹಸ ಮಾಡೋದು ಯಾವಾಗ ನಾವು ಬೇಡ್ತೇವೆ ಅಂದ್ರೆ ಯಾವಾಗ ಸ್ವಲ್ಪ ಲಕ್ಷ್ಯ ಕೊಡ್ತೇವೆ, ಕರುಣೆ ಬರ್ತವಲ್ಲಿ. ಎಷ್ಟು ಬೇಡಿಕೆ ಅಂತಾನ ಪಾಪ ಬಿಡು ಕೊಡೋದಾಗೋದಿಲ್ಲ ಮುಂದ ಅಂತ ಇಷ್ಟು ಹೇಳ್ತಾನಂದ್ರೆ ಕರುಣೆ ಉತ್ಪತ್ತಿ ಆಗ್ತದಲ್ರಿ. ಕಟುಗನಂತ ಶ್ರೀಮಂತೇನು ಕೂಡ ಕರುಣೆ ಉತ್ಪತ್ತಿ ಆಗ್ತದೆ. ಅದರಂತೆ ಕಟಾಕ್ಷವಿಲ್ಲದ, ಕೃಪೆ ಇಲ್ಲದ ನಮ್ಮಂತ ಜೀವಿಗಳಿಗೆ ಪರಮಾತ್ಮನಲ್ಲಿ ಬೇಡುವ ರೀತಿಯಿಂದ ಅವನ ಕೃಪೆ ಸ್ವಲ್ಪ ಆದ್ರೆ ಆತದ ನಮ್ಮ ಮೇಲೆ. ಬೇಡೋದು ಗೊತ್ತಿಲ್ಲ ನಮಗೆ, ಬೇಡೋದು ಗೊತ್ತಿಲ್ಲ. ಏನ ಕೊಟ್ರೆ ಇಷ್ಟೇ ಕೊಡ್ತ ನೋಡು, ಇನ್ನಿದ ಕಡಿಮೆ ಕೂಡ ಕಟ್ಟಾಕ್ಲಿಲ್ಲ ಅಂತ ನಾವು ಕಟ್ಟಾಕ್ರ ತಗೊಳ ಒಂದು ಮಾತು ಕೊಡೋದೊಂದು ಮಾತಲ್ಲಿ 5 ಪೈಸೆ ಪಡೆಯಂಗ್ ನೋಡು, ಸೀದಾ ಇಡಬೇಕು ಮನೆಗೆ ಹೋಗ್ಬೇಕಂತ. ಯಾಕ ಮಾತಿನ ಭೇದದಲ್ಲಿ ಬೇಡುವ ಕೇಳಿಕೊಳ್ಳುವ ಭೇದದಲ್ಲಿ. ಹಾಗೆ ಇಲ್ಲಿ ಕೂಡ ಆಮೇಲೆ ಇನ್ನೊಂದವನ್ನ ಹೇಳ್ಯಾರ ಅವರು, ಏಕಂ ದಹಂ ಶತಂ 1000 10,000 ಲಕ್ಷ 10,00,000 ಕೋಟಿ 10,ಕೋಟಿ ಮುಂದ ಅಜ್ಜ ಕರ್ವ ಮತ್ತೆ ಮಹಾಕರ್ವ ಸಾಗರ ಮಹಾಸಾಗರ ಅಂತ ಬರ್ಕಂತ ಬಂದಾರ. ಅದರಲ್ಲಿ ಏಕಂ ದಹಂ ಅಂದ್ರೆ ಏಕಂ ಅಂದ್ರೆ 1, ದಹಂ ಅಂದ್ರೆ 10, ಶತಂ ಅಂದ್ರೆ 100, 1000 ಅಂದ್ರೆ 4 ಅಂಕೆವು. ಈ ರೀತಿ ಸಾಗರ ಮಹಾಸಾಗರ ಕರ್ವ ಮಹಾಕರ್ವ ಅಂತ ಹೇಳುವಾಗ 36 ಸಂಖ್ಯೆ ಬರ್ತಾವ ನೋಡಿ. 36 ಸಂಖ್ಯೆಗೆ ನಮ್ಗೆ ಎಷ್ಟು ಬರ್ತಾವ? ಅದೇ ಕೋಟಿ 10,ಕೋಟಿ. ಅಲ್ಲಿ ಮುಗಿದು ನಮ್ ಲೆಕ್ಕ. ಆದ್ರೆ ನಿಜಗುಣ ಲೆಕ್ಕ 36 ಅಂಕೆಗಳವರೆಗೆ ಅವರು ಬರೆದಿರ್ತಾರ. ಅದನ್ನ ಈಗ ಯಾರಾದ್ರೂ ಬಾಯಲ್ಲಿ ಅನ್ನಕ್ ಬರಂಗಿಲ್ಲ, ತಿಳಿಯಂಗಿಲ್ಲ. ಮತ್ತೆ ಕೋಟಿ ಅಂದ್ರೆ 1,00,000 ಕೋಟಿ ಅಂತಾರ ಅವ್ರು. ಅರ್ಥ ಇಲ್ಲ ಇಲ್ಲ ಅದಕ್ಕೆ 2,00,000 ಕೋಟಿ ಹಿಂಗೆ ಹೇಳ್ತಾರ ವಿನ ಲೆಕ್ಕ. ಆದ್ರೆ ಗಣಿತ ಪ್ರಕಾರ ಲೆಕ್ಕ ಮಾಡ್ಬೇಕಾದ್ರೆ ನಿಜಗುಣ ಶಾಸ್ತ್ರ ಪಕ್ಕ ಇರ್ಬೇಕು ನೋಡ್ರಿ. ಅವನಿಗೆ ಪಕ್ಕ ಆಗ್ಬೋದು, ಕೇಳೋರಿಗೆ ಪಕ್ಕ ಆಗೋದಲ್ಲ. ತಿಳ್ಕೊಂಡವನ್ ಹೇಳ್ಬೋದು ಏನಪ್ಪ ಏನು ಸಾಗರ ಮಹಾಸಾಗರ ಕರ್ವ ಮಹಾಕರ್ವ ಹಿಂಗ್ ಹೇಳ್ತಾನಲ್ಲ, ಇದ್ಯಾವ ಲೆಕ್ಕ ಅಂತ ಹೇಳ್ಬೋದು. ಎಲ್ಲ ವಿದ್ವಾಂಸರು ಅದಕ್ಕ ಈ ಗ್ರಂಥದ ಫಲಶ್ರುತಿ ಅವ್ರು ಮಾಡ್ತಾನೆ ಜೀವನ ಆಶೀರ್ವಾದ ಎಲ್ಲರಿಗೆ. ಏನ್ ಹೇಳ್ತಾರಂದ್ರೆ
ಸಂತತ ವಿವೇಕದಾನಕ್ಕೆ ಚಿಂತಾಮಣಿಯೋಳ್ ವಿವೇಕ ಚಿಂತಾಮಣಿಯೆಂದು ಇಂತಿ ಗ್ರಂಥಕ್ಕೆ ಪೆಸರು ಅಹುದು ಎಂತೂ ಪರಿಚಿಂತಕರ್ಗೆ ಹಿತಕರ ಮಕ್ಕೋ ಅಂದ್ರು. ಹೀಗೆ ಈ ಔಚಿತ್ಯವನ್ನ ಇಲ್ಲಿ ಹೇಳಿ ಸಂತತ ವಿವೇಕದಾನಕ್ಕೆ ಅಂದ್ರು. ಸಂತತ ಅಂದ್ರೆ ಯಾವಾಗಲೂ ಈ ವಿವೇಕ ಚಿಂತಾಮಣಿ ಅನ್ನುವಂತ ಇದೇನದ ಕೊಡುಗೆ ಅದ, ದಾನ ರೂಪ ಕೊಡುಗೆ ಅಂತಿದು, ಇನ್ನೊಬ್ಬರಿಂದ ತೆಗೆದುಕೊಂಡದ್ದಿದು. ಇದಕ್ಕ ಚಿಂತಾಮಣಿ ವಿವೇಕ ಚಿಂತಾಮಣಿಯೋಳ್ ವಿವೇಕ ಚಿಂತಾಮಣಿ ಎಂದು ಈ ಗ್ರಂಥಕ್ಕೆ ಹೆಸರಂದ್ರು. ಈ ಗ್ರಂಥಕ್ಕ ಹೆಸರಿಟ್ಟಿರಂದ್ರು. ಹಾಗೆ ಈ ಗ್ರಂಥ ರಚನೆಗೆ ಕಾರಣವಾದ ಶಂಭುಲಿಂಗನ ಕೃಪೆಯನ್ನ ಸ್ಮರಿಸಿಕೊಂಡ್ರು. ಮರ್ಲಿಲ್ ನೋಡ್ರಿ, ಗ್ರಂಥದ ಪೂರ್ವದಲ್ಲಿ ಪ್ರಾರಂಭದಲ್ಲಿ, ಗ್ರಂಥದ ಮುಕ್ತಾಯದಲ್ಲಿ, ಮಂಗಲದಲ್ಲಿ ಆರಂಭ ಮತ್ತು ಮಂಗಲ ಅಂತಾರ. ಆರಂಭದಲ್ಲಿ ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂದು ಗುರು ಸ್ತೋತ್ರ ಮಾಡಿ, ಪರಮಾತ್ಮನ ಸ್ತೋತ್ರ ಮಾಡಿ, ಪರಮಾತ್ಮನಿಗೆ ಶಕ್ತಿಯನ್ನು ಕೊಟ್ಟಂತ ಆ ಮಂಗಲ ಸ್ವರೂಪಿಯಾದ ಪಾರ್ವತಿಯ ನಮಸ್ಕಾರವನ್ನು ಮಾಡಿ ಮತ್ತು ಅನಂತ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಕೊನೆಗೆ ಮಂಗಲವನ್ನ ಮಾಡಿ ಪಂಚಮಂಗಲದಿಂದ ಗ್ರಂಥವನ್ನ ಪ್ರಾರಂಭ ಮಾಡಿ ಕೊನೆಗೂ ಕೂಡ ಆ ಶಂಭುಲಿಂಗವನ್ನು ಸ್ಮರಿಸಿದ. ಅದು ಇರದೆ ಅಪಾರವಾದ ಗ್ರಂಥ ಸಮುದಾಯದ ಸೂಚನೆ ಕೊಟ್ಟಿದ್ದರು. ಗಣಿಸಲು ಅಂದ್ರೆ ಇದು ಲೆಕ್ಕ ಮಾಡಿ ವಿಚಾರ ಮಾಡಿ ನೋಡಲು ವಿವೇಕ ಚಿಂತಾಮಣಿಗಳು ಗ್ರಂಥಗಳು 6,000 ಮೊಕ್ಕು ಸಾಕು. ಈ 11 ಗತಿ 10 ಪ್ರಕರಣದ ವಿವೇಕ ಚಿಂತಾಮಣಿ ಎನ್ನುವ ಗ್ರಂಥದಲ್ಲಿ ಇದಕ್ಕ ಪ್ರಮಾಣ ಸ್ವಾನುಭಾವ ಎಲ್ಲವನ್ನ ರಗಳೆ ಛಂದಸ್ಸು ವ್ಯಾಕರಣ ಎಲ್ಲದರಿಂದ 14 ಲೋಕದ ಕಥನವನ್ನ ಬರಿಬೇಕಾಗಿದ್ರೆ ಇದರಲ್ಲಿ ಕನಿಷ್ಠ 6,000 ಗ್ರಂಥಗಳ ಪ್ರಮಾಣ ಬಂದ್ರು. ನೋಡ್ರಿ ಎಷ್ಟು ಅವ್ರು ನೋಡಿರುವ 6,000 ಗ್ರಂಥಗಳು 6,000 ಮೊಕ್ಕಂ. ಇದ್ರಾಗ ಒಂದೇ ಕಾಣ್ತದ 10 ಪ್ರಕರಣದ ವಿವೇಕ ಚಿಂತಾಮಣಿ. ಇದ್ರಾಗ 6,000 ಗ್ರಂಥಗಳ ಸಾರ ಅದಂದ್ರ ಅದ್ರ ವಿಚಾರ ಬರೆದು ಅಂತಾರ ಅವರು. 6,000 ಗ್ರಂಥಗಳಿಂದ ವಿಷಯವನ್ನು ಸಂಗ್ರಹಿಸಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ವಿಷಯವನ್ನು ಸಂಗ್ರಹಿಸಿ ವಿಶ್ವಕೋಶ ಈ ವಿವೇಕ ಚಿಂತಾಮಣಿ ಎಂಬುದನ್ನ ಸೂಚನೆಯನ್ನು ಮಾಡಿ ಇದರ ಮುಕ್ತಾಯ ಸಮಾರಂಭದ ದಿನ ಮಹಾಂತ ಸ್ವಾಮಿ ಈ ಪದ್ಯವನ್ನ ಓದಿ ಮಂಗಳವನ್ನ ಹಾಡಿದು. ಯಾವ ಪದ್ಯ ಅಂದ್ರೆ ಶ್ರೀಮದ್ ಅನಂತ ಸೂರಿಜನ ಸಮ್ಮತಿಯಿಂದೆ ಯಶವ ಈ ವಿವೇಕ ಚಿಂತಾಮಣಿ ಎಂಬ ಸತ್ಕೃತಿಯನ್ನು ಆಲಿಸಿದರ್ಗೆ ಎಡಗೊಂಡು ಸಂಶಯ ಸ್ತೋಮವಡಗಿ ಬೇರೆ ಬಹು ಶಾಸ್ತ್ರವನ್ನು ಓದುವ ಬಾಧೆ ಇಂಗಿಸಿ ಪ್ರೇಮದೊಳಕ್ಕೂ ಇಷ್ಟ ಫಲಸಿದ್ಧಿ ಸಮುನ್ನತಿ ಶಂಭುಲಿಂಗದೆಂಬಂತ ಕೊನೆಗೆ ಫಲದ ಶ್ರುತಿ. ಅದಕ್ಕೆ ಫಲ ಏನಂತ ಬರದಲ್ಲ, ಅದನ್ನು ಓದ್ದ ಅನಂತ ಸೂರ್ಯಜನ ಸಮ್ಮತಿಯಿಂದ ಅಂದ್ರು. ಪಂಡಿತರು ಜ್ಞಾನಿಗಳು ಒಬ್ಬ ಜ್ಞಾನಿ ಎಲ್ಲ ಅನಂತ ಜ್ಞಾನಿಗಳ ಸಮ್ಮತಿಯಿಂದ ಅವ್ರ ಈ ಗ್ರಂಥವನ್ನು ನೋಡಿದಾಗ ಎಲ್ಲರಿಗೂ ಸಹಮತ. ಹಾ ನಿಜಗುಣ ಅಂತ ಎಂಥ ಸಂಗ್ರಹ ಮಾಡಿ ಎಷ್ಟು ಸತ್ಯವನ್ನ ಹೇಳಿದ್ದೆ ಅನ್ನುವಂಗ ಇದಕ್ಕೆ ವಿವೇಕ ಚಿಂತಾಮಣಿ ಎಂಬ ಸತ್ಕೀರ್ತಿ ಅಂತ ಕೀರ್ತಿ. ಇದಕ್ಕೆ ವಿವೇಕ ಚಿಂತಾಮಣಿ ಗ್ರಂಥದ ಕೀರ್ತಿ ಸ್ಥಾನ ನೋಡ್ರಿ. ಒಂದು ಊರಿಂದಲ್ಲ, ದೇಶದಲ್ಲ, ಒಂದು ಲೋಕದ್ದಲ್ಲ, 14 ಲೋಕದ ವಿಚಾರವನ್ನ
ಆಲಿಸಿದಂತೆ ಯಾರು ಹೆಂಗ ಯಾರು ಗುರುಮುಖದಿಂದ ಕೇಳುತ್ತಾರೆಯೋ ಅವರಿಗೆ ಸಂಶಯವೆಂಬ ಸ್ತೋಮವೇ ಅಡೆಯಂತೆ. ಹೃದಯ ಗ್ರಂಥಿ ಸಂಶಯವೆಂಬ ಹೃದಯ ಗ್ರಂಥಿ ಕಿತ್ತು ಹೋಗ್ತದ. ಅದಕ್ಕೆ ನಾನು ಈಗಾಗಲೇ ನಮ್ಮ ಶರಣರು ಬಂದಾಗ ಮೊದಲು ಮಾತಾಡ್ತಿದ್ವಿ, ಜಗತ್ತಿನಲ್ಲಿ ಹೇಗಂದ್ರೆ ದೇಹದ ಒಳಗ ಒಂದು ಮಾಂಸದ ಗಡ್ಡೆ ಇತ್ತಂದ್ರೆ ಅದಕ್ಕೆ ಶಸ್ತ್ರಗಳಿಂದ ಒಬ್ಬ ವೈದ್ಯ ಚಿಕಿತ್ಸೆಯನ್ನ ಮಾಡಿ ಅದನ್ನ ತೆಗೆದು ಹಾಕ, ಅವುಗಳಿಂದನೇ ನಡೀತದ. ಆದರೆ ಶಿವಜೀವ ಜಗತ್ತು ಅನ್ನುವಂತ ದೊಡ್ಡ ಸಿದ್ಧಾಂತದ ಸಂಶಯಗಳೇನಾವ, ಗ್ರಂಥಿ ಅಂತ ಗಡ್ಡೆ. ಈ ಗಡ್ಡೆಯನ್ನು ಹೆಂಗ್ ತೆಗಿಬೇಕು? ಆ ಅಸ್ತ್ರಗಳಿಂದಲ್ಲ, ಆ ಚಾಕಚೂರಿಯಿಂದಲ್ಲ, ಅನಸ್ತಲೇಷನ್ ಕೊಡೋದಲ್ಲ, ಈ ಡಾಕ್ಟ್ರಿಂದ ಹಾಕೋದಲ್ಲ. ಇದು ಯಾರಿಂದ ಆಗ್ತದ? ಇದು ಯಾವ ಅಸ್ತ್ರಗಳನ್ನ ಬಳಸಬೇಕಂದ್ರೆ ಈ ಮಾಂಸದ ಗಡ್ಡೆಯನ್ನು ತೆಗೆಯುವಂತ ಅಸ್ತ್ರಗಳಿಂದ ಇದು ನಾಶ ಆಗೋದಿಲ್ಲ, ಇದು ಶಾಸ್ತ್ರಗಳಿಂದ ನಾಶ ಆಗ್ತದೆ. ಶಾಸ್ತ್ರಗಳಿಂದ. ಅದಕ್ಕೆ ಹೇಳ್ತಾರ ಸರ್ವ ಸಂಶಯ ಅಡಿಗೆ ಅಂತಾರೆ. ಎಲ್ಲ ಸಂಶಯ ಹೋಗ್ತ. ಯಾವ ಲೋಕದಲ್ಲೇ ಕೇಳಿ ಸಂಶಯ. ದೇವಲೋಕ ಹೇಗಾಯ್ತು, ಸ್ವರ್ಗ ಹೇಗಾಯ್ತು, ಎಷ್ಟು ಲೋಕ, ಬ್ರಹ್ಮಲೋಕ, ಕೈಲಾಸ, ಅತಳ ಇತಳ ಪಾತಾಳ ರಸತಳ ತಳತಳ ಅನ್ನುವಂತ ಕೆಳಗಿನ ಲೋಕ ಎಲ್ಲ ವಿಸ್ತಾರವನ್ನು ತಿಳಿದುಕೊಂಡಾಗ ಆ ಶಾಸ್ತ್ರವನ್ನು ಓದುವ ಬಾಧೆ ಇಂಗಿಸಿ. ಅದಕ್ಕಾಗಿ ಬೇರೆ ಬೇರೆ ಶಾಸ್ತ್ರವನ್ನು ನೋಡುವಂತ ದುಃಖವೇ ಹೋಗ್ತದಂತ. ಇನ್ಯಾಕೆ ನೋಡಕೋತಾರ? ಇದ್ರಾಗ ಇಲ್ಲದ್ದೇನಾದ? ಹಾಗೆ ಪ್ರೇಮದೊಳಕ್ಕೂ ಸಂತೋಷದಿಂದ ಪ್ರೀತಿಯಿಂದ ಕೊಡುವನು ನಿಮಗೆ ಇಷ್ಟ ಫಲ ಸಿದ್ಧಿ. ನಿಮಗೇನು ಬೇಕಾಗದ ಆ ಫಲವನ್ನ ಕೊಡ್ತಕ್ಕಂಥವನು ಸಮುನ್ನತಿ ಶಂಭುಲಿಂಗನ. ಆ ಪರಮಾತ್ಮ ಕೊಡುತ್ತಾನೆ ಅಂತ ಗ್ರಂಥವನ್ನು ಸಮಾಪ್ತಿ ಮಾಡಿದ್ರು. ಈ ಮಂಗಳ ಗೀತೆಯನ್ನ ಆಲಿಸುತ್ತಾ ಕುಳಿತಿದ್ದ ನಿಜಗುಣ ಶಿವಯೋಗಿಗಳ ಮುಖದ ಮೇಲೆ ಕೃತಕೃತ್ಯತೆಯ ಅಪೂರ್ವ ತೃಪ್ತಿ ಮಿನುಗುತ್ತಿತ್ತು. ಹಿಡದ ಕಾರ್ಯವನ್ನು ಮುಗಿಸಿದಾಗ ತೃಪ್ತಿ ಆಗ್ತದಲ್ಲ. ನಿಜಗುಣರಿಗೆ ಬಹಳ ಮಂಗಳ ಗೀತೆ ಕೇಳ್ತಾ ಸಂತೋಷ ಪಡ್ತಿದ್ರು. ಈ ರೀತಿ ನಿಜಗುಣ ಯೋಗಿಗಳು ಅವಿಶ್ರಾಂತವಾದ ಪ್ರವೃತ್ತಿ ಮಾರ್ಗದ ಜೀವನಕ್ಕೆ ಹೇಳಿದ್ರು. ನೋಡು ಮಹಾಂತಪ್ಪ, ಇಂದು ಸಂಪೂರ್ಣವಾಗಿ ನನಗೆ ವಿಶ್ರಾಂತಿ ಸಿಗುತ್ತದೆ. ಸಂಪೂರ್ಣವಾಗಿ ನಿನ್ನಲ್ಲಿ ವಿಶ್ರಾಂತಿ. ನೀವು 4 ದಿನ ವಿಶ್ರಾಂತಿ ಮಾಡಂದಲ್ಲ, ಆಯ್ತಲ್ಲ, ಅದು ಮುಗಿತು. ಇನ್ನು ಅದೇ ರೆಸ್ಟ್ ಮಾಡೋದೇ ಇರ್ತವಲ್ಲ, ವಿಶ್ರಾಂತಿ ಒಳಗೆ ನಾ ಇರ್ತೀನಿ ಅನ್ನುವ ಮಾತನ್ನ. ಯಾಕಂದ್ರೆ ಇನ್ನೂ ಅವರು ಮತ್ತೊಂದನ್ನ ಏನಾದರೂ ಸಾಧಿಸುವಂತದ್ದು, ಬರೆಯುವಂತದ್ದು ಜಗತ್ತಿನಲ್ಲಿ ಏನು ಉಳ್ಕೊಂಡಿಲ್ಲ. ಅದಕ್ಕ ಬಸವಣ್ಣನವರು ನಮ್ಮ ಸಿದ್ಲಿಂಗ ತಾತನವರು ಹೇಳ್ತಿದ್ರು, ತಮ್ಮ ಹಿಂದೆ ಬರೆದಾರ, ಮುಂದನೆ ಯಾರಾದ್ರೂ ಬರಿಬಹುದು, ಆದರೆ ಮುಂಬರಿಯುವವರು ನಿಜಗುಣರ ಎಂಜಲನ್ನೇ ಬರಿಬೇಕು ವಿನ ಅವ್ರು ಬರಿಲಾರ್ದು ಏನು ಮುಗಿಸ್ಯಾರ ಅಂತ. ವ್ಯಾಕರಣ ಛಂದಸ್ಸ ಬರ್ದಾರ, ರಗಳೆ ಬರ್ದಾರ, ರಾಗ ಬರ್ದಾರ. ಈ 14 ಲೋಕದ ವಿಚಾರವಾಗಿ ಉಳ್ಕೊಂಡ. ಹಾಗಾಗಿ ಅವ್ರಿಗನಿಸ್ತು ಮುಂದ ಸಾಧನೆ ಮಾಡೋದು ಏನಿಲ್ಲಲ್ಲ ಅಂತ ಅನ್ನುವ ಮಾತಿಗೆ ಇವತ್ತು ವಿಶ್ರಾಂತಿಯನ್ನ ಪಡೆಯೋಣ. ನಾಳೆಯ ದಿನ ಮುಂದೆ ವಿಚಾರವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಯ ಮಂಗಲವನ್ನು ಹೇಳೋಣ.